ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ನಿನ್ನೆಯ ತರಗತಿಯಲ್ಲಿ ನಾವು ಮುಟ್ಟಿಸಿಕೊಂಡವನು ಎನ್ನುವಂಥ ಪಠ್ಯದ ಕುರಿತು ತಿಳ್ಕೊಂಡು ನಿನ್ನೆ ಮುಟ್ಟಿಸಿಕೊಂಡವನು ಪಠ್ಯವನ್ನು ಬರೆದವರು ಪಿ ಲಂಕೇಶ್ವರು. 1935ರಿಂದ 2000ರವರೆಗೆ ಇವರು ಶಿವಮೊಗ್ಗ ಸಮೀಪದ ಕೊನಗನಹಳ್ಳಿ ಎನ್ನುವಂಥ ಗ್ರಾಮದಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು. ಇವರು ತಮ್ಮದೇ ಆದಂಥ ಒಂದು ಹೆಸರಿನ ಪಿ ಲಂಕೇಶ್ವರು ತಮ್ಮದೇ ಆದ ಲಂಕೇಶ್ ಪತ್ರಿಕೆ ಎನ್ನುವಂಥ ಒಂದು ಪತ್ರಿಕೆಯನ್ನು ಬಿಡುಗಡೆ ಮಾಡಿ ಆ ಪತ್ರಿಕೆಯ ಮೂಲಕ ಎಲ್ಲ ಇಲ್ಲಿರುವಂಥ ಜಾಣರಿಗೆ ಹಲವಾರು ವಿಷಯಗಳನ್ನು ನೀಡಿದಂಥ ವ್ಯಕ್ತಿಯವರು. ಅವರು ಮುಟ್ಟಿಸಿಕೊಂಡವರು ಎನ್ನುವಂಥ ಪಠ್ಯವನ್ನು ಬರೆದರು. ಅಂದ್ರೆ ಇಲ್ಲಿ ದಲಿತರ ಮೇಲೆ ಆಗುವಂಥ ಸಂವೇದನೆಯನ್ನು ಕುರಿತು, ದಲಿತರ ಮೇಲೆ ಆಗುವಂಥ ದೌರ್ಜನ್ಯ, ಅಂದ್ರೆ ಶ್ರೀಮಂತರು ಬಡವರ ಮೇಲೆ ತೋರುವಂಥ ನಿಷ್ಕಾಳಜಿ ಯಾವ ರೀತಿಯಾದ ಆ ರೀತಿಯಾದ ಒಂದು ಪಠ್ಯಕ್ರಮ ಮುಟ್ಟಿಸಿಕೊಂಡವನು. ಇಲ್ಲಿ ಹಲವಾರು ರೀತಿ 2-3 ರೀತಿಯಾದಂಥ ಇಲ್ಲಿ ಪಾತ್ರಗಳು ಬರ್ತಾವೆ. ಒಂದೇ ನಾವು ಬಸಲಿಂಗ ಎನ್ನುವಂಥ ವ್ಯಕ್ತಿ, ಬಸಲಿಂಗ, ಎರಡನೇದು ಸಿದ್ಲಿಂಗಿ, ಈ ರೀತಿಯಾಗಿ ಎರಡು. ನಿನ್ನೆ ತರಗತಿಯಲ್ಲಿ ನೋಡಿದಾಗ ಬಸಲಿಂಗನಿಗಿರುವಂತಹ ಸಮಸ್ಯೆಗಳು, ಒಂದನೇದ್ದು ಬಸಲಿಂಗನ ಸಮಸ್ಯೆ, ಒಂದು ತನ್ನ ಎತ್ತು ನೊಗ ಇಟ್ಟೊಡನೆ ಮಲಗುವಂತಹ ಸಮಸ್ಯೆ, ಎರಡನೇದ್ದು ತನ್ನ ಮಗುವಿಗೆ ಆರಾಮಿಲ್ಲ, ಶಿವನೂರು ಸ್ವಾಮಿಗಳ ಹತ್ರ ಹೋಗಿಸಿಂದ ಮಗುವಿಗೆ ಕೆಮ್ಮು ಕಡಿಮೆ ಆಗೋದು ಅದನ್ನು ತೋರಿಸಿಕೊಳ್ಳುವಂಥ ಸಮಸ್ಯೆ. ಇನ್ನು ಮೂರನೇ ಸಮಸ್ಯೆ, ಬಸಲಿಂಗನಿಗಿರುವಂತಹ ಮೂರನೇ ಸಮಸ್ಯೆ ಎಡಗಣ್ಣಿನ ಸಮಸ್ಯೆ. ಆ ಎಡಗಣ್ಣಿನ ಸಮಸ್ಯೆ ಕುರಿತು ಪೂರ್ತಿ ಕ್ಷೀಣಿಸಿದಂಥ ವ್ಯಕ್ತಿ ಬಸಲಿಂಗ. ನಿನ್ನೆ ತರಗತಿಯಲ್ಲಿ ನಾವು ಇಲ್ಲಿಯವರೆಗೆ ನೋಡಿದೆವು. ಬಸಲಿಂಗನಿಗಿರುವಂಥ 3 ಸಮಸ್ಯೆಗಳ ಕುರಿತು ನಾವು ನಿನ್ನೆಯ ತರಗತಿಯಲ್ಲಿ ನೋಡಿದೆವು. ಇಂದಿನ ತರಗತಿಯಲ್ಲಿ ಮುಂದುವರೆದ ಭಾಗವನ್ನು ನೋಡೋಣ. ನೋಡಿ, ಪೇಜ್ ನಂಬರ್ 83. ಮೊದಲು ಅದು ಕಣ್ಣು ಬೇನೆ ಇರಬಹುದೆಂದು ತಿಳಿದಿದ್ದ. ನೋಡಿ, ಆ ಬಸಲಿಂಗನಿಗಿರುವಂಥ 3ನೇ ಸಮಸ್ಯೆ ಕಣ್ಣು ಬೇನೆ, ಅಂದ್ರೆ ಎಡಗಣ್ಣಿನ ಬೇನೆ ಇತ್ತು. ಅವ ಏನ್ ತಿಳಿದ, ಇದೊಂದು ಕಣ್ಣು ಬೇನೆ ಇರಬೇಕು ಅಂದ್ರೆ ನಾವು ಕಣ್ಣಾಗಿ ಏನಾದ್ರು ಸೂಕ್ಷ್ಮ ವಸ್ತುಗಳು ಬಿದ್ದಾಗ ಕಣ್ಣ ಸಿಗ್ತೀವಿ, ಆ ರೀತಿ ಏನಾದ್ರೂ ಒಂದು ಕಣ್ಣು ಬೇನೆ ಇರಬೇಕು ಅಂತೇಳಿ ಬಸಲಿಂಗ ತಿಳಿದಿದ್ದ. ಆದರೆ ಕಣ್ಣು ಕೆಂಪಾಗಲಿಲ್ಲ. ನೋಡಿ, ಯಾವ್ದಾದ್ರು ಒಂದು ಸೂಕ್ಷ್ಮ ವಸ್ತು ಕಣ್ಣಲ್ಲಿ ಬಿತ್ತಂದ್ರ ಕಣ್ಣು ಕೆಂಪಾಗಿರ್ತದ. ಅದಕ್ಕೆ ಬಸಲಿಂಗ ಇರ್ತದ, ಕಣ್ಣು ಬೇನಾದ, ಕಣ್ಣು ಕೆಂಪಾಗಬೇಕಿತ್ತು, ಕಣ್ಣು ಕೆಂಪಾಗಲಿಲ್ಲ, ಏನೋ ಬೇರೆ ರೀತಿಯಾದಂಥ ವ್ಯತಿರಿಕ್ತ ಪರಿಣಾಮ ಇರ್ಬೋದು ಇದು ನನ್ನ ಎಡಗಣ್ಣಿನ ಮೇಲೆ ಅಂತ ತಿಳಿದ. ಕಣ್ಣಿನ ಸುತ್ತ ನೋವು ಮಾತ್ರ ಹೆಚ್ಚಾಯಿತು. ನೋಡಿ, ಕಣ್ಣಿನ ಸುತ್ತ ಅವನಿಗೆ ನೋವು ಆಗ್ತತ್ತು, ಆದ್ರೆ ಕಣ್ಣಲ್ಲಿ ಏನಲ್ಲ, ಕೆಂಪಾದ್ರೆ ಕಣ್ಣು ಬ್ಯಾನಗತ್ತದ, ಕಣ್ಣ ಸೂಕ್ಷ್ಮ ಅಂತ ವಸ್ತು ಬೀಳ್ತಾ ಇರ್ತೀವಿ ನಾವು. ಈ ನೋವು ಬಲಗಣ್ಣಿಗಿರ್ಲಿಲ್ಲ, ಎಡಗಣ್ಣಿಗಿರುವಂಥ ನೋವು ಬಲಗಣ್ಣಿಗೆ ಇರಲೇ ಇಲ್ಲ. ಅದು ಎಡಗಣ್ಣು ನೋವಿನೊಂದಿಗೆ ಸ್ವಲ್ಪ ಮಂದವಾಗುತ್ತಿದ್ದಂತೆ ಅನಿಸತೊಡಗಿತು. ನೋಡ್ರಿ, ಏನಾದ್ರೂ ನಮ್ಮ ಕಣ್ಣಿಗೆ ನೋವು ಆಯ್ತು, ಸೂಕ್ಷ್ಮ ವಸ್ತು ಬಿತ್ತ ಕಣ್ಣು ಮಂದ ಹಾಕೋದು, ಅಂದ್ರೆ ಎದುರಿಗಿರುವಂಥ ವಸ್ತುಗಳು ಕಾಣೋದಿಲ್ಲ. ಈ ರೀತಿಯಾಗಿ ಬಸಲಿಂಗನಿಗೂ ಕಣ್ಣು ಇದು ಮಂದವಾಗ ಅನಿಸತೊಡಗಿತು. ಹೆದರಿಕೆ ಶುರುವಾಯಿತು. ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸಿದ. ನೋಡ್ರಿ, ಈ ರೀತಿಯಾಗಿ ಒಂದು ಹಳ್ಳಿಯಲ್ಲಿ ಡಾಕ್ಟರ್ಗಳು ಇರ್ತಾರ, ಯಾರು ಇವರು ಊರಿನಲ್ಲಿರುವಂಥ ಡಾಕ್ಟರ್ಗಳು. ಆ ಡಾಕ್ಟರ್ಗಳು ಹೋಗಿಸಿ ತೋರಿಸ್ತಾರ, ನಾವು ಹಿಂಗ್ರಿ ನಮ್ಗೆ ಎಡಗಡೆ ನೋವಾಗ್ಯದ, ಆ ನೋವನ್ನು ನೀವು ನೋಡ್ರಿ. ನೋವಿನ ವಿವರಗಳನ್ನೆಲ್ಲ ಕೇಳಿ ರೆಪ್ಪೆ ಅರ್ಗಿಸಿ ನೋಡಿದರು. ಅವ್ರು ನೋವು ಯಾಕೆ ಆಗತ್ತಪ್ಪ, ಏನ್ ಸಮಸ್ಯೆ ಆಗಿತ್ತು, ಕಣ್ಣಾಗಿ ಏನಾರ ಬಿದ್ದಿತ್ತು, ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಡಾಕ್ಟರ್ ಕೇಳ್ತಾರ. ಆ ಡಾಕ್ಟರ್ ಆರೋಗ್ಯ ಡಾಕ್ಟರ್ಗಳು ಹಳ್ಳಿಯಲ್ಲಿ ಆ ಡಾಕ್ಟರ್ ಕೇಳ್ತಾರ, ಏನಾಗಿತ್ತು, ಏನಾರ ಸೂಕ್ಷ್ಮ ವಸ್ತು ಇಲ್ಲ ಏನಾದರೂ ಬಡದವರು ಜೋರಾಗಿತ್ತು, ಈ ರೀತಿ ಕೇಳ್ತಾರ. ಅವ್ರಿಗೆ ಆದಂಥ ಪರಿಣಾಮವನ್ನು ಹೇಳ್ತಾನವ. ಎಲ್ಲ ರೆಪ್ಪೆ ತಗ್ಗಿಸಿಂದ ನೋಡ್ತಾರ. ಅವರಿಗೆ ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೊಳ್ಳೆಯ ಮಾತುಗಳನ್ನು ಆಡಿದರು. ನೋಡ್ರಿ, ಅವನ ಹಳ್ಳಿಯಲ್ಲಿರುವಂಥ ಆರೋಗ್ಯ ಡಾಕ್ಟರ್ ಅರ್ಥನೇ ಆಗಲಿದ್ದು, ಕಣ್ಣಿಗೆ ಏನಾಗ್ಯದ ಅಂದ್ರೆ ಒಂದು ಸ್ಕ್ಯಾನ್ ಮಾಡಿ ನೋಡಿದ್ರೆ ಕಣ್ಣಲ್ಲಿರುವಂಥ ಎಲ್ಲ ಯಾಕೆ ನೋವು ಆಗ್ತದೆ ಗೊತ್ತಾಗ್ತದೆ. ಅವ್ಗೆ ಏನೂ ಗೊತ್ತಾಗಲಿಕ್ಕೆ ಅನ್ಸಿತ್ತಿಲ್ಲ, ಒಂದು ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾನವ. ಈ ರೀತಿ ಮಾಡಿ, ನೀವು ಈ ರೀತಿ ಮಾಡೋದ್ರಿಂದ ನಿನ್ನ ಕಣ್ಣು ಮೇಲೆ ಕಮ್ಮಿ ಆಗ್ತದ ಅಂತೇಳಿ ಹೇಳ್ತಾನವ. ತಮ್ಮ ವೈದ್ಯಕೀಯ ಪವಾಡಗಳನ್ನು ವಿವರಿಸಿದರು. ನೋಡ್ರಿ, ಆ ವ್ಯಕ್ತಿ ತಮ್ಮ ವೈದ್ಯಕೀಯ ಪವಾಡಗಳನ್ನೆಲ್ಲ ಹೇಳಿಸಿಂದ ಈ ರೀತಿ ನೀನು ಕಣ್ಣಿಗೆ ಮಾಡ್ಕೊಪ್ಪ, ಈ ರೀತಿ ಒಂದು ಲೇಹ ಕೊಡ್ತೀನಿ, ಮಲಾಮ್ ಕೊಡ್ತೀನಿ, ಆ ಮಲಾಮನ್ನು ಹಚ್ಕೋ, ನಿನ್ನ ಕಣ್ಣು ಕಡಿಮೆ ಆಗ್ತದ ಅಂತ ಹೇಳ್ತಾನೆ. ಹಚ್ಚಿಕೊಳ್ಳಲು ಒಂದು ಲೇಹ ಕೊಟ್ಟರು. ಸ್ವಲ್ಪ ಸಮಾಧಾನದಿಂದ ಮನೆಗೆ ಬಂದ ಬಸಲಿಂಗನಿಗೆ ಹಲವು ದಿನ ಲೇಹದಿಂದ ಹಚ್ಚಿಕೊಂಡು ವೈದ್ಯರು ಹೇಳಿದಂತೆ ಈ ರೀತಿಯಾಗಿ ಒಂದು ಲೇಹ ಕೊಡ್ತೀನಿ, ಒಂದು ಲೇಹ ಒಂದು ಮಲಾಮನ್ನು ಕೊಡ್ತೀನಿ, ಆ ಮಲಾಮ್ ಕಣ್ಣಿನ ಎಡಗಣ್ಣಿನ ಸುತ್ತಾರೆ ಹಚ್ಕೊಂಡ್ಬಿಡು, ಅದು ನಿನ್ನ ಕಣ್ಣು ಕಡಿಮೆ ಆಗಿಬಿಡ್ತದೆ ಅಂತೇಳಿ ಬಸಲಿಂಗನಿಗೆ ಆ ಡಾಕ್ಟರ್ ಹೇಳಿಸಿಂದ ಕಳಿಸ್ಬಿಡ್ತಾನ. ಅವ್ ಬಂದ ಅವ್ರಿಗೆ ಏನು ಅರ್ಥವಾದ ಅನ್ನಿಸಲಿಲ್ಲ, ಅಂದ್ರೆ ಅದು ಆಗಿರುವಂಥ ಪರಿಣಾಮನ ಬೇರೆ, ಅವ್ರಿಗೆ ಏನೂ ಗೊತ್ತಿಲ್ಲ ಅಂದ್ರೂ ಆ ಡಾಕ್ಟರ್ ಏನು ಮಾಡ್ತಾನ, ಒಳ್ಳೆಯ ಮಾತುಗಳನ್ನ ಹೇಳಿಸಿಂದ ಆ ಬಸಲಿಂಗನ ಕಳಿಸ್ಬಿಡ್ತಾನ. ಅವ್ ಬಂದ ಕಿಸಿಂದ ಆ ಡಾಕ್ಟರ್ ಕೊಟ್ಟಂತ ಮಲಾಮನ್ನು ತಗೊಂಡಿಸಿಂದ ಬಟ್ಟೆಯ ಕಾವು, ಉಪ್ಪಿನ ಕಾವು ಕೊಟ್ಟುಕೊಂಡು, ಆದರೆ ಕಣ್ಣಿನ ನೋವು ಮತ್ತು ಮಂದಸ್ಥಿತಿ ಕಡಿಮೆ ಆಗಲಿಲ್ಲ. ಈ ರೀತಿ ಹತ್ರ ಏನಾದರೂ ನಮ್ಮ ಪೆಟ್ಟಾಗಿದ್ದರೆ ಉಸುಕ ಕಾವು ಮಾಡ್ಕೊಂಡಿಸಿಂದ ಆ ಪೆಟ್ಟಿಗೆ ಹಚ್ಕೊಲ್ಪ, ಅಂದ್ರೆ ಆ ಪೆಟ್ಟನ್ನು ಕಡಿಮೆ ಆಗ್ತದ ಅಂತ ಹೇಳ್ತಾರೆ. ಅದನ್ನ ನೀವು ಮಾಡಿದ್ರ ಮಲಾಮ್ ಹೊತ್ಕೊಂಡ, ಉಸ್ಕಿನ ಕಾವು ಹೊತ್ಕೊಂಡ, ಮತ್ತು ಅರಿವಿನ ಕಾವು ಮಾಡ್ಕಿಸಿ, ಬಟ್ಟೆ ಕಾವು ಮಾಡ್ಕೊಂಡಿಸಿಂದ ಉಪ್ಪು ಹಾಕೋಗಿಸಿನ ಕಾವು ಮಾಡ್ಕೊಪ್ಪ ಅಂತ ಹೇಳ್ತಾನ. ಅದನ್ನೆಲ್ಲ ಮಾಡಿದ್ರು ಆ ಮಂದಸ್ಥಿತಿನೂ ಹೆಚ್ಚಾಗ್ತಾನೆ ಹೋಯ್ತು, ಕಣ್ಣು ನೋವು ಹೆಚ್ಚಾಗ್ತಾನೆ ಹೋಯ್ತು ಬಸಲಿಂಗನಿಗೆ. ನೋಡಿ, ಇಷ್ಟೆಲ್ಲ ಪರಿಣಾಮ ಬೀರಿದ್ರು ಆ ಡಾಕ್ಟರ್ ಹೇಳ್ಯಾರ ಕೇಳಬೇಕು ಅನ್ನುವಂಥ ಭಾವನೆಯಲ್ಲಿ ಬಸಲಿಂಗ ಮುಂದುವರೆದ. ಆದರೆ ಕಣ್ಣಿನ ನೋವು ಮತ್ತು ಮಂದಸ್ಥಿತಿ ಕಡಿಮೆಯಾಗಲಿಲ್ಲ. ಹಾಗೆಂದು ಹೇಳಿದರೆ ಹೆಂಡತಿ ಸಿದ್ಲಿಂಗಿ ನಂಬಲಿಲ್ಲ. ನೋಡ್ರಿ, ನಮ್ಮ ನೋವು ಇನ್ನೊಬ್ಬರು ನಾವು ಹೇಳಿದ್ರೆ ಯಾರೂ ನಂಬಲು ಸಾಧ್ಯನೇ ಇಲ್ಲ.
ನಂಬೋದೂ ಇಲ್ಲ ಅವರು. ಅದನ್ನ ಹೆಂಡತಿ ಮುಂದೆ ಹೇಳ್ತಾರೆ, ಬಸ್ಲಿಂಗ ಹೆಂಡತಿ ಸಿದ್ಲಿಂಗಿ ಮುಂದೆ ಹೇಳ್ತಾನ, ಈ ರೀತಿ ನನ್ನ ಕಣ್ಣು ಆ ಡಾಕ್ಟರ್ ಕೊಟ್ಟು ಮಲ್ಲ ಮಚ್ಚಿದ್ರು ಕಾವು ಕುಟ್ಕೊಂಡ್ರು ಕಣ್ಣಾಗಲ್ದು ಅಂತ ಹೋಗಿ ಸಿದ್ಲಿಂಗಿ ಮುಂದೆ ಹೇಳ್ತಾನ. ಆದ್ರೆ ಆಕೆ ನಂಬುವುದೇ ಇಲ್ಲ, ಆಕೆ ನಂಬಲಿಲ್ಲ, ಕಡಿಮೆ ಆಗಲಿಲ್ಲ. ಹಾಗೆಂದು ಹೇಳಿದರೆ ಹೆಂಡತಿ ಸಿದ್ಲಿಂಗಿ ನಂಬಲಿಲ್ಲ. ಅದು ಆತನ ಕಲ್ಪನೆ ಎಂಬಂತೆ ಮಾತನಾಡಿದಳು. ನಿನ್ನೊಂದು ಕಲ್ಪನೆ ಅದ, ಆದ್ರೆ ನಿನ್ನ ನೋವು ಆತಂತ ನಾವು ಅನ್ಕೊಂಡಿವಿ, ಆ ರೀತಿ ನೋವು ಆಗ್ಲಾಗತ್ತದ, ಆ ನೋವೇ ಇಲ್ಲ ಅಂತೇಳಿ ಆ ಹೆಂಡತಿ ಹೇಳಿಬಿಡ್ತಾಳಲ್ಲಿ. ಹಾಗೆಂದು ಹೇಳಿದರೆ ಹೆಂಡತಿ ಸಿದ್ಲಿಂಗಿ ನಂಬಲಿಲ್ಲ. ಅದು ಆತನ ಕಲ್ಪನೆ ಎಂಬಂತೆ ಮಾತನಾಡಿದಳು. ಬಸಲಿಂಗನಿಗೆ ಸಿಟ್ಟು ಬಂತು, ಒಂದು ರೀತಿಯ ಅಸಹಾಯಕತೆ ಶುರುವಾಯಿತು. ನೋಡ್ರಿ, ಹೆಂಡತಿ ಹೇಳಿದ ಮತ್ತೆ ಅದು ನಿಮ್ದೊಂದು ನಂಬಿಕೆ ಅದದು. ನೋಡ್ರಿ, ಏನಾದರೂ ಒಂದು ನಾವು ಹೆಂಗ್ ನಂಬಿ ಒಬ್ಬ ಡಾಕ್ಟರ್ ನಾವು ನಂಬಿಕೆಸಿಂದ ಅಲ್ಲಿ ಹೋದ್ವಿ ಅಂದ್ರೆ ಅದು ನಮ್ಮ ವಿಷಯ ತಿಳಿತದೆ. ಅದೇ ನೋಡ್ರಿ, ಒಂದು ಶಿಕ್ಷಕ ಪಾಠ ಹೇಳ್ತಂದ್ರೆ ಇವ್ರು ಇಂಟ್ರೆಸ್ಟ್ ಕೊಟ್ಟು ಕೇಳಬೇಕಪ್ಪ, ಕಂಡ ಸರ್ ಪಾಠ ಹೇಳಕತ್ತಾರ ನಾವು ಅನ್ಕೊಂಡು ಬಂದು ಕೂತೀವಿ ಅಂದ್ರೆ ಆ ಪಾಠ ತಿಳಿತದೆ. ಸರ್ ಏನೋ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಆ ಪಾಠ ತಿಳಿಲಾಕ ಸಾಧ್ಯನೇ ಇಲ್ಲ. ಆ ರೀತಿ ಸಿದ್ಧಿಗೆ ನಿನ್ನೊಂದು ನಂಬಿಕೆ ಅದದು. ಆಗ ಆ ನಂಬಿಕೆ ನೀವು ಒಂಟಿ, ಅದಕ್ಕೆ ನಿನ್ನ ಕಣಗಾರ ಕಮ್ಮಬಾರ್ದು, ನೀ ನಂಬ ಡಾಕ್ಟರ್ನ ಅಂದಾಗ ಮಾತ್ರ ಅದು ಕಮ್ಮ ಆಗ್ತದೆ ಅಂತೇಳಿ ಸಿದ್ಧಿಂಗಿ ಹೇಳ್ತಾಳಲ್ಲಿ. ಆಗ ಬಸ್ಲಿಂಗನಿಗೆ ಸಿಟ್ಟು ಬಂತು, ಒಂದು ರೀತಿಯ ಅಸಹಾಯಕತೆ ಶುರುವಾಯಿತು. ಹೌದಪ್ಪ, ನಾನೇ ಒಂದು ಅಸಹಾಯಕನಾಗಿಬಿಟ್ಟನಪ್ಪ, ಈ ಕಣ್ಣು ಬೇರಿಂದ ನಾನು ಪೂರ ನೊಂದು ಹೋಗಿಬಿಟ್ಟನಲ್ಲ ಅಂತೇಳಿ ಈ ಬಸ್ಲಿಂಗ್ ತಿಳ್ಕೊಂಡ್ಬಿಡ್ತಾನ. ನೋವನ್ನು ಸುಮ್ಮನೆ ವಿವರಿಸದೆ ಕೆಲವರಲ್ಲಿ ತನ್ನ ಕಷ್ಟ ತೋಡಿಕೊಂಡ. ನೋಡ, ಆ ಕಣ್ಣಿನ ನೋವಿತ್ತಲ್ಲ ಅದನ್ನ ಯಾರಿಗೂ ಹೇಳಿಲ್ಲವ. ಅವ ಏನ್ ಮಾಡ್ತಾನ, ಅವ್ನು ಬಿಟ್ಟು ಮುಚ್ಚಿ ಹಾಕೊಂಡು ಕಿಸಿಂದ ಇರ್ಲಾಡುವಂತ ನೋವು ಆಗ್ಲಕತ್ತ, ನನಗೆ ಇಷ್ಟೆಲ್ಲ ಕಣ್ಣಿನ ನೋವು ಬರ್ಲಕತ್ತ ಅಂತೇಳಿ ಹಲವಾರು ವ್ಯಕ್ತಿಗಳಲ್ಲಿ ತನ್ನ ನೋವನ್ನು ತೋರ್ಪಡಿಸ್ಲಕ್ಕೆ ಚಾಲು ಮಾಡಿಲ್ವ. ಸುಮ್ಮನೆ ತನ್ನ ಕಷ್ಟವನ್ನು ತೋಡಿಕೊಂಡ. ಉಳದಿರುವ ನೆಲ ಮಗುವಿನ ಕಾಯಿದೆ ಎಲ್ಲವೂ ಅವನಿಗೆ ಗೌಣವಾಗಿ ಕಾಣತೊಡಗಿತು. ಒಂದೇ ಸಮಸ್ಯೆ ಏನಾಯ್ತು, ಭೂಮಿಯನ್ನು ಹದ ಮಾಡ್ಬೇಕಾಗ್ಯದ. ಹದ ಮಾಡ್ಬೇಕಾದ್ರೆ ಏನ್ ಬೇಕಾದ, ಎತ್ತಿನ ಸಹಾಯ ಪಡಬೇಕಾಗ್ಯದ. ಎತ್ತಿನ ಸಹಾಯ ಪಡಿಬೇಕು, ಒಂದೇತ್ತು ನಗ ಇಟ್ಟೊಡನೆ ಮರಲಕತ್ತದ. ಒಂದು ಸಮಸ್ಯೆ ಇದು ಆದ್ರ, ಎರಡನೇದು ಮಗುವಿನ ಸಮಸ್ಯೆ. ಆ ಮಗುವಿನ ಕೆಮ್ಮನೆ ಕಡಿಮೆ, ಮೈಯಲ್ಲಿ ಆರಾಮಿಲ್ಲ, ಕೆಮ್ಮು ಕಡಿಮೆ ಆಗೋದು. ಶಿವನೂರು ಸ್ವಾಮಿಗಳ ಹತ್ರ ಹೋಗಿಸಿದ ಆ ಮಗುವಿನ ತೋರಿಸ್ಬೇಕಂತಾನ. ಆದ್ರೂ ಅದು ಯಾವ ಎರಡು ಸಮಸ್ಯೆ ಜೊತೆಗೆ ಈ ಮೂರನೇ ಸಮಸ್ಯೆ ಎಡಗಣ್ಣಿನ ನೋವು. ಇವೆಲ್ಲ ಸಮಸ್ಯೆಗಳನ್ನು ಬೇರೆ ಯಾರಲ್ಲಿ ತೋರ್ಪಡಿಸಕತ್ತ, ಇಂಥ ನಮ್ಮ ಸಮಸ್ಯೆ ಅದಾವಪ್ಪ, ಆ ಸಮಸ್ಯೆ ನೀವು ಪರಿಹಾರ ಮಾಡಿಕೊಡ್ರಿ ಅಂತೇಳಿ ಅವ್ರಿಗೆ ಹೇಳಾಕತ್ತವ. ಗೌಣವಾಗಿ ಕಾಣತೊಡಗಿದ್ದು. ಯಾರೋ ಒಬ್ಬರು ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ತಿಮ್ಮಪ್ಪನಿಗೆ ತೋರಿಸಲು ಹೇಳಿದರು. ಒಬ್ಬ ವ್ಯಕ್ತಿ ಆತನ, ಆ ಸರ್ಕಾರಿ ಡಾಕ್ಟರ್ ಚಲೋ ಅದಪ್ಪ, ಬಸ್ಲಿಂಗ ಹೋಗಿಸಿದ ಆ ಸರ್ಕಾರಿ ಡಾಕ್ಟರ್ ಬಳಿ ತೋರಿಸು, ಆ ತಿಮ್ಮಪ್ಪ ಒಳ್ಳೆಯ ವ್ಯಕ್ತಿ ಅದನ್ನ, ಆ ತಿಮ್ಮಪ್ಪನಲ್ಲಿ ಹತ್ರ ಹೋಗಿಸಿ ತೋರಿಸು, ನಿಮ್ಗೆ ಆರಾಮಾಗ್ತದ ಅಂತ ಹೇಳ್ತಾರ. ನೋಡ್ರಿ, ಇಲ್ಲಿ ಮೂರನೇ ಪಾತ್ರಧಾರಿ ತಿಮ್ಮಪ್ಪ, ಡಾಕ್ಟರ್ ಹೆಸರು ತಿಮ್ಮಪ್ಪ. ನೋಡ್ರಿ, ತಿಮ್ಮಪ್ಪನ ಹತ್ರ ಹೋಗಿ ತೋರಿಸ್ಬಿಡು, ನೀನು ನಿನ್ಗೆಲ್ಲಾ ಗುಣ ಅಂತದ, ನೀನು ಆ ಕಣ್ಣಿನ ಬಗ್ಗೆ ವಿಚಾರ ಮಾಡಬೇಡ, ಎಡಗಂಟೆ ಇದು ಆಗತ್ತಲ್ಲ ಅದ್ರ ಬಗ್ಗೆ ವಿಚಾರ ಮಾಡಬೇಡ, ತಿಮ್ಮಪ್ಪನ ಹತ್ರ ಹೋಗಿ ತೋರಿಸು, ಕಡಿಮೆ ಆಗ್ತದ ಅಂತ ಹೇಳ್ತಾರೆ ಇಲ್ಲಿ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎಂದು ತಿಳಿದಿದ್ದ. ನೋಡ್ರಿ, ಈ ರೀತಿ ಸರ್ಕಾರಿ ದವಾಖಾನೆ ಅಂದ್ರೆ ದಿಕ್ಕು ದಿವಾಳಿ ಅಂದ್ರೆ ಬಡವರು ಹೋಗುವಂತ ಜಾಗಕ್ಕೆ ಸರ್ಕಾರ ದವಾಖಾನೆ ಇರ್ತದ. ಅಂತ ದವಾಖಾನೆ ಬಡವರು ಮಾತ್ರ ಹೋಗ್ತಾರ, ನಾವು ಇಲ್ಲಿ ಅಂತೇಳಿ ಬಸ್ಸಿನಲ್ಲಿ ಒಂದು ಅಸಹಾಯಕತೆ ಅದಿಲ್ಲಿ. ಅಂತ ಡಾಕ್ಟರ್ಗಳು ತಿಮ್ಮಪ್ಪನ ಬಲ್ಲಿ ನಾವು ಒಂದೇ ದಿಕ್ಕು ದಿವಾಳಿಯಲ್ಲಿ ಇಲ್ಲದವ್ರು ಹೋಗ್ತಾರ, ಏನೂ ಇಲ್ಲದಂತ ವ್ಯಕ್ತಿಗಳು ಅವ್ರ ಬಲ್ಲಿ ಹೋಗ್ತಾರ. ಹೋಗುವ ಜಾಗ ಎಂದು ತಿಳಿದಿದ್ದ. ಅವನಿಗೆ ಇದು ಕೊನೆಯ ಪ್ರಯತ್ನವಾಗಿ ಕಾಣಿಸಿತು. ಅನಿವಾರ್ಯ ಹೋಗಲೇಬೇಕಾಯ್ತು, ಕೊನೆಯ ಪ್ರಯತ್ನ ಅದ. ಎಲ್ಲ ಕಡೆ ತೋರಿಸಿ ನೀವು ಎಲ್ಲ ಡಾಕ್ಟರ್ಗಳು ಬಂದು ಹೋಗ್ಯಾನ. ಆದ್ರೆ ಸರ್ಕಾರಿ ಡಾಕ್ಟರ್ ತಿಮ್ಮಪ್ಪನ ಬಲ್ಲಿ ಹೋದ್ರೆ ಮಾತ್ರ ಕಡಿಮೆ ಆಗ್ತದೆ ಹಲವಾರು ವ್ಯಕ್ತಿಗಳು ಹೇಳಿದ್ರು. ದಿಕ್ಕು ದಿವಾಳಿಗಳು ಇರ್ಲಾದ್ರು ಹೋಗ್ತಾರಂದ್ರು ನಾನು ಒಂದ್ಸಲ ಹೋಗಿ ನೋಡೋಣ ಅಂತೇಳಿ ಈ ಕೊನೆಯ ಪ್ರಯತ್ನ ಕಾಣಿಸಿತು. ಆದರೆ ಅವನಿಗೆ ತಿಮ್ಮಪ್ಪನ ಬಗ್ಗೆ ಹೇಳಿದವರು ಧೈರ್ಯ ತುಂಬಿದರು. ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರೆಂದು ವಿವರಿಸಿದರು. ನೋಡ್ರಿ, ಒಬ್ಬ ವ್ಯಕ್ತಿ ಏನ್ ಹೇಳ್ತಾನಲ್ಲಿ, ಖಾಸಗಿ ವೈದ್ಯರು ಕೆಟ್ಟರು ಇರ್ತಾರ, ಖಾಸಗಿ ವೈದ್ಯರಿಂದ ಪರಿಣಾಮಕಾರಿಯಾದಂತ ಏನೋ ಟ್ರೀಟ್ಮೆಂಟ್ ಕೊಡ್ತಾರಂದ್ರೂ ಅವರು ಕೆಟ್ಟವ್ರು ಇರ್ತಾರ. ನೋಡ್ರಿ, ಮೊನ್ನೊಬ್ಬ ಆ ವ್ಯಕ್ತಿ ನೋಡು ಈ ತರನಾಗಿ ಸತ್ತ, ಯಾಕಂದ್ರೆ ಕಾರಣನೇ ಖಾಸಗಿ ವೈದ್ಯ ಈ ರೀತಿಯಾದಂತ ಹಂಬಲವನ್ನು ತುಂಬಿದ್ರಂದ್ರ ನಮ್ಗೆ ಅವ್ರ ಬಗ್ಗೆ ಸಹಾಯಕತೆ ಹುಟ್ಟುಬಿಡ್ತದ ಅಂತ ಹೇಳ್ತಾನ. ತಿಮ್ಮಪ್ಪ ಒಳ್ಳೆ ವ್ಯಕ್ತಿ ಅದ, ನೋಡ್ರಿ ಎಷ್ಟೋ ಗುಣಮುಖ ಮಾಡ್ಯಾನವ, ಎಂತೆಂಥವ್ರು ಕಣ್ಣುಗಳನ್ನು ವಾಸಿ ಮಾಡ್ಯಾನ ಅಂತ ಹೇಳಿದಾಗ ಇವ್ನಿಗೊಂದು ಧೈರ್ಯ ಬಂತು, ಅವನ ಬಳಿ ತೋರಿಸಿದಾಯ್ತು. ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯರು. ನೋಡ್ರಿ, ಅಂತ ದಿಕ್ಕು ದಿವಾಳಿ ಇಲ್ಲದವರು ಹೋಗ್ತಾರಂದ್ರೂ ಒಬ್ಬವ ಏನಿವ ತಿಮ್ಮಪ್ಪ ಏನಾಗಿಬಿಟ್ಟಿದ್ದ, ಬಿಡುವಿಲ್ಲದ ವೈದ್ಯರು. ಅಷ್ಟೆಲ್ಲ ಪೇಷಂಟ್ಗಳು ಈ ತಿಮ್ಮಪ್ಪನ ಹತ್ರ ಇದ್ದರು. ಅವರ ಆಸ್ಪತ್ರೆಯಲ್ಲಿ 10 ಜನ ಸಾಲುಗಟ್ಟಿ ನಿಂತಿದ್ರು. ಆ ತಿಮ್ಮಪ್ಪನ ಆಸ್ಪತ್ರೆಯಲ್ಲಿ 10 ಜನ ಸಾಲುಗಟ್ಟಿ ನಿಂತಿದ್ರು. ಎಲ್ಲರೂ ಬಡವರು, ಬಸಲಿಂಗ ಕಾಯುತ್ತಾ ಕೂತ. ನೋಡಿ, ಎಲ್ಲರೂ ಬಡವರು ಹೋಗಿಸಿಂದ ಆ ಸರದಿ ಸಾಲಿನ ನಿಂತಿದ್ರು. ಇವ್ ನಂದೊಂದು ಪಾಳೆ ಬರ್ಬೋದು ಅಂತೇಳಿ ಅಲ್ಲಿ ಬಸ್ಲಿಂಗ ಹೋಗಿ ಪಾಳೆ ನಿಂತ. ಅವನ ಸರದಿ ಬಂದಾಗ ತಿಮ್ಮಪ್ಪನವರ ಎದುರು ನಿಂತ, ಒಟ್ಟಿಗೆ ತನ್ನ ಕಷ್ಟಗಳನ್ನು ತೋಡಿಕೊಂಡ. ಈ ರೀತಿಯಾಗಿ ಬಸ್ಲಿಂಗ ಏನ್ ಮಾಡಿದ, ಅವನ ಪಾಳೆ ಬಂತು, ಆ ಪಾಳೆ ಹೋಗಿ ಡಾಕ್ಟರ್ ತಿಮ್ಮಪ್ಪನ ಎದುರು ನಿಂತ. ಕಿಸಿನ್ ತನ್ನ ಇರುವಂತಹ 3 ಸಮಸ್ಯೆಗಳನ್ನು ಮತ್ತೆ ಹೇಳಿದವ. ಹಿಂಗೆ ಎತ್ತು ನಗ ಇಟ್ಟೊಡನೆ ಮಲಗುವಂತ ಸಮಸ್ಯೆ, ಮಗುಗ ಆರಾಮಿಲ್ಲ ಸಮಸ್ಯೆ, ಅದ್ರ ಜೊತೆಗೆ ನನ್ನ ಎಡಗಣ್ಣಿನ ನೋವಿನ ಸಮಸ್ಯೆಯನ್ನು 3 ಸಮಸ್ಯೆಗಳನ್ನು ಅವ ಹೇಳಿದ. ತನ್ನ ಮಲಗುವ ಎತ್ತುಗಳಿಂದ ಹಿಡಿದು ತನ್ನ ನೋವು, ತನ್ನ ನಿದ್ರೆ, ನೆಮ್ಮದಿಯನ್ನೆಲ್ಲ ತಿಳಿಸಿರುವುದನ್ನು ಹೇಳಿದ.
ಆ ಸಮಸ್ಯೆ ಜೊತೆಗೆ ಇದು ಎಡಗಣ್ಣಿಂದು ನನ್ನ ನಿದ್ದೆ ಸಹಿತ ಮಾಡಿಸ್ಕೊಡೋದಾಗಿದ್ರಿ ಅಷ್ಟೆಲ್ಲ ನೋವಾಗ್ಲಾಗತ್ತದ. ರಾತ್ರಿ ಟೈಮ್ ನಾನು ಮಲಗಿದ್ರು ಸಹಿತ ಆ ಎಡಗಣ್ಣಿನ ನೋವು ಕಾಣಿಸ್ತದ ನನಗೆ, ನನ್ನ ನಿದ್ದೆನೇ ಬರೋದಾಗ್ಯದ ಅಂತೇಳಿ ತನ್ನಲ್ಲಿರುವಂಥ ಕಷ್ಟಗಳನ್ನೆಲ್ಲ ಅವ್ರ ಮುಂದೆ ಹೇಳಿದ. ತಿಮ್ಮಪ್ಪ ಅವನನ್ನು ಪರೀಕ್ಷಿಸಿದರು. ತಿಮ್ಮಪ್ಪ ಏನು ಮಾಡ್ತಾನ, ಆ ವ್ಯಕ್ತಿಯನ್ನು ಬಸವಲಿಂಗನ ಎಡಗಣ್ಣನ್ನು ಪರೀಕ್ಷಿಸಿದವ. ಸೂಟಿಯಾದ ಬೆರಳುಗಳ ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರ್ ಬಸವಲಿಂಗನ ದೃಷ್ಟಿಯ ಅಳತೆ ಸ್ಪಷ್ಟತೆಯನ್ನು ನೋಡಿದರು. ಈ ರೀತಿಯಾಗಿ ಒಂದು ಬೆರಳು ಮಾಡಿ ತೋರಿಸುದು, ಇದು ಎಷ್ಟಪ್ಪ, ಇದು ಎಷ್ಟು ನೋಡಿ, ನಮ್ಮ ಕಣ್ಣು ಮೇಲೆ ಆಗತ್ತದ, ಕಣ್ಣು ತೋರ್ಸಕ್ಕೆ ಹೋದ್ರೆ ಅವ್ರು ಮೊದಲು ಅಂಕಿ ಸಂಖ್ಯೆಗಳನ್ನೇ ಹೇಳ್ತಾರ. ಈ ರೀತಿಯ ಬಟ್ ಮಾಡಿ ತೋರಿಸುದು, ಇದು ಎಷ್ಟು, ಇದು ಎಷ್ಟು, ಒಂದು ಅಕ್ಷರಗಳನ್ನು ಓದಪ್ಪ ಅಂದ್ರೆ ಅವರು ಕಣ್ಣು ಯಾವ ರೀತಿಯಾಗಿ ಕಾಣ್ತದ ಅದನ್ನು ಮೊದಲು ಪರೀಕ್ಷೆ ಮಾಡ್ತಾರ, ಆ ನಂತರ ಸ್ಕ್ಯಾನಿಂಗ್ ಒಳಪಡಿಸ್ತಾರ. ಆ ರೀತಿಯಾಗಿ ಇವ ಮಾಡಿದ್ನಲ್ಲ ತಿಮ್ಮಪ್ಪ, ಅದು ಏನು ಅನಿಸ್ಬಿಟ್ಟು ಬಸವಲಿಂಗನಿಗೆ ಒಂದು ಉತ್ಸುಕತೆಯನ್ನು ತೋರಿಸ್ತು. ಅಂದ್ರೆ ನಮ್ಗೆ ಆರಾಮಾಗ್ಬೋದು ಅನ್ನುವಂಥ ಭಾವನೆದಾಗ ಇವ ಬಂದ. ಬಸವಲಿಂಗನ ದೃಷ್ಟಿ ಅಳತೆ ಸ್ಪಷ್ಟತೆಯನ್ನು ನೋಡಿದರು. ನೋವಿನ ಕಾರಣಕ್ಕಾಗಿ ಹುಡುಕಿದರು. ಏನು ನೋವು, ಎಡಗಣ್ಣಿನ ನೋವಿಗೆ ಏನು ಕಾರಣ ಆಗುತ್ತೆ, ಎಲ್ಲ ರೀತಿಯಾದಂಥ ಪರೀಕ್ಷೆಗಳಿಗೆ ಒಳಪಡಿಸಿ ತಿಮ್ಮಪ್ಪ ಒಂದು ನಿರ್ಧಾರಕ್ಕೆ ಬಂದವ. ಕೊನೆಗೆ ಹೇಳಿದರು, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ವಾ? ಹೌದಾ ಬಸವಲಿಂಗ, ಇಷ್ಟೆಲ್ಲ ಸಮಸ್ಯೆ ಅದಲ್ಲ, ನಿನ್ನ ಕಣ್ಣು ಎಲ್ಲ ಕಡಿಮೆ ಆಗ್ತದ, ಕಣ್ಣು ಮಂದಾಗಿದ್ದು ನಿಚ್ಚಳ ಆಗ್ತದ, ಎಲ್ಲ ಆಗ್ತದ, ಈ ಎಡಗಣ್ಣಿನಿಂದ ಬಲಗಣ್ಣಿಗೂ ಪೆಟ್ಟಾಗ್ತದ. ಅದಕ್ಕೆ ಏನು ಮಾಡ್ಬೇಕು ನಾವು, ಆ ಕಣ್ಣು ಎಡಗಣ್ಣಿನ ನೋವು ಕಡಿಮೆ ಆಗ್ಬೇಕಂದ್ರೆ ನಾವು ಕಡ್ಡಾಯವಾಗಿ ಆಪರೇಷನ್ ಮಾಡ್ಬೇಕು. ಅದಕ್ಕೆ ನೀನು ಪರವಾಗಿಲ್ಲಲ್ಪ, ಆಪರೇಷನ್ ಮಾಡೋದ್ರೊಳಗೆ ನೀನು ರೆಡಿ ಅದೀನಿ ಅಂತೇಳಿ ತಿಮ್ಮಪ್ಪ ಕೇಳ್ತಾನ. ಬಸವಲಿಂಗ ಏನು ಹೇಳ್ತಾನ, ಖಂಡಿತ ಸರಿ ಹೋಗುತ್ತಾ ಎಂಬಂತೆ ಬಸವಲಿಂಗ ನೋಡಿದ. ಹೌದ್ರಿ ಡಾಕ್ಟ್ರ, ನೀವು ಹೇಳಕತ್ತೀರಿ ಆಪರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ, ಗ್ಯಾರಂಟಿ ಸರಿ ಹೋಗ್ತಾನೆ, ಖಂಡಿತವಾಗ್ಲೂ ಸರಿ ಹೋಗುತ್ತಾನ ಅಂತೇಳಿ ಬಸವಲಿಂಗ ತಿಮ್ಮಪ್ಪನಿಗೆ ಕೇಳ್ತಾನ. ತಿಮ್ಮಪ್ಪ ವಿಶ್ವಾಸದಿಂದ ಮಾತನಾಡಿದರು. ನೋಡ್ರಿ, ಅವ ಮತ್ತೆ ವಿಶ್ವಾಸದಿಂದ ಹೇಳಿದಂದ್ರೆ ಆ ವ್ಯಕ್ತಿ ನಂಬ್ತಾನ, ಇಲ್ಲ ನಂಬಲಕ್ಕೆ ಸಾಧ್ಯನಿಲ್ಲ. ಅದಕ್ಕೆ ಇವ ಏನಂತಾನ, ಒಂದು ವಿಶ್ವಾಸದಿಂದ ಹೇಳ್ತಾನ ಅವ ಮತ್ತ. ಬಸವಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಸಿದ್ಲಿಂಗಿ ಕೇಳಿದಾಗ ಡಾಕ್ಟರ್ ಹೆಸರನ್ನು ಮಾತ್ರ ಹೇಳಿದ. ಈ ರೀತಿಯಾಗಿ ಅವನು ಒಪ್ಪಿಗೆ ಅದ, ನನಗೆ ನಾ ಆಪರೇಷನ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ ಅಂತೇಳಿ ಬಸವಲಿಂಗ ಹೇಳಿಸಿಂದ ಹೋಗ್ಬಿಡ್ತಾನ. ಹೋದಾಗ ಮನೆಗೆ ಹೋಗೋಣ ಹೆಂಡತಿ ಕೇಳ್ತಾ ಸಿದ್ಲಿಂಗಿ, ಯಾಕ ಎಲ್ಲಿ ಹೋಗಿದ್ದಿ, ಏನಾಯ್ತು? ಈ ರೀತಿಯಾಗಿ ಹೇಳ್ತಾನೆ. ತಿಮ್ಮಪ್ಪನಂತ ವ್ಯಕ್ತಿ ಡಾಕ್ಟರ್ ಬಳಿ ಹೋಗಿದ್ದೆ, ಅವ ಈ ರೀತಿಯಾಗಿ ಹೇಳಿದ, ಒಂದು ಕಡಿಮೆ ಆಗ್ತದೆ ನನ್ನ ಗತಿ, ಆಪರೇಷನ್ ಮಾಡ್ತಾನ ಅನ್ನುವಂಥ ವಿಷಯ ಸಹಿತ ಇವ ಹೆಂಡತಿಯ ಮುಂದೆ ಹೇಳಿಲ್ಲ. ಕಡಿಮೆ ಆಗ್ತದ ಅಂತ ಹೇಳ್ಯಾನ ಅಂತೇಳಿ ಹೇಳಿಬಿಡ್ತಾನೆ ಇವ. ವಿವರಗಳನ್ನು ತಿಳಿಸುವ ಉತ್ಸಾಹ ಅವನಲ್ಲಿರಲಿಲ್ಲ. ನೋಡಿ, ಬಸವಲಿಂಗನಲ್ಲಿ ಹೆಂಡತಿ ಅಂದರೆ ಎಲ್ಲ ಹೇಳಬೇಕು, ಆಪರೇಷನ್ ಮಾಡ್ತೀನಿ ನಾನು, ಎಲ್ಲ ಉತ್ಸಾಹ ಅಂತ ಏನೂ ಇರಲೇ ಇಲ್ಲವ. ಅಷ್ಟೇ, ಏನು ಆಯ್ತು ಕಡಿಮೆ ಆಗ್ತದೆ ಹೇಳ್ಯಾರ ಡಾಕ್ಟರ್ ತಿಮ್ಮಪ್ಪನವರು ಅಂತ ಹೇಳ್ಬಿಡ್ತಾನೆ. ಮರುದಿನ ಹಕ್ಕೆ, ಹಿತ್ತಲು, ನೀರು, ನಿರಿಯ ಕೆಲಸವನ್ನೆಲ್ಲ ಮುಗಿಸಿ ಆಸ್ಪತ್ರೆಗೆ ಹೊರಟ. ನೋಡಿ, ಈ ರೈತಾಪಿ ಜನದಾಗ ಬಸವಲಿಂಗ ಎಲ್ಲ ಅವನು ನೀರು ತುಂಬಬೇಕು, ದನಗಳಿಗೆ ಕಸ ಬಳಿಬೇಕು, ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸಿ, ದಿನನಿತ್ಯದ ಕೆಲಸಗಳನ್ನು ಮುಗಿಸಿ ಏನೋ ಮರುದಿನ ಮತ್ತೆ ಆಸ್ಪತ್ರೆಗೆ ರೆಡಿ ಆದ. ಎದಕ್ಕೆ ಹೊಂಟಾನಿವ, ಎಡಗಣ್ಣಿನ ಹೋಗಿ ಆಪರೇಷನ್ ಮಾಡ್ಕೊಳ್ಳೋಕೆ ಬಸವಲಿಂಗ ದವಾಖಾನೆ ಹೊಂಟಾನ. ತಿಮ್ಮಪ್ಪ ಎಷ್ಟು ಒಳ್ಳೆಯವರೆಂದರೆ ಅವರು ಅವನಿಗಾಗಿ ಕಾಯುತ್ತಿದ್ದಂತಿತ್ತು. ಅಂದ್ರೆ ಅಯ್ಯೋ ತಿಮ್ಮಪ್ಪ ಡಾಕ್ಟರ್ ಎಷ್ಟು ಒಳ್ಳೆಯವನಂದ್ರೆ, ಬಸವಲಿಂಗ ಒಬ್ಬ ಬರ್ತಾನಪ್ಪ, ಅವ ಎಡಗಣ್ಣಿನ ನೋವಾದವಾಗ ಅವಂದೆಲ್ಲ ನೋವನ್ನು ನಿವಾರಣೆ ಮಾಡಬೇಕು, ಅವ ಬರಲಿ ಅನ್ನುವಂಥ ಭಾವನೆದಾಗ ಅವ್ರು ತಿಮ್ಮಪ್ಪ ಕಾಯ್ತಾನೆ ಕೂತಿದ್ನಂತ. ಕಾಯುತ್ತಿದ್ದಂತಿತ್ತು. ಬಸವಲಿಂಗನಲ್ಲಿ ಅವರಿಗೆ ವಿಶೇಷ ಆಸಕ್ತಿ, ಪ್ರೀತಿ ಮೂಡಿದವು. ನೋಡ್ರಿ, ಬಸವಲಿಂಗನ ಮ್ಯಾಗ ತಿಮ್ಮಪ್ಪನ ವಿಶೇಷ ಆಸಕ್ತಿ ಮೂಡಿಬಿಡ್ತು. ಇವ ಶ್ರೇಷ್ಠ ಜಾತಿ ಅವನ, ಇವ ತಿಮ್ಮಪ್ಪ ಕನಿಷ್ಠ ಜಾತಿ ಅವನ. ಇಲ್ಲಿ ಜಾತಿ ಭೇದ ಅಷ್ಟ ಬಂದಿಲ್ಲ, ಇನ್ನು ಮುಂದೆ ಮುಟ್ಟಿಸಿಕೊಂಡು ಅವನು ಪಾಠ ಬರಲಿಕ್ಕೆ ಕಾರಣನೇ ಇದೆ. ಮುಂದೆ ಹೋದಂತ ಜಾತಿ ಭೇದ ಬರ್ತಾನೆ ಹೋಗುತ್ತೆ. ಕೆಲಸವೆಲ್ಲ ವಿಶೇಷ ಆಸಕ್ತಿ ಮೂಡಿ ಬಂದಿತ್ತು. ಅವನ ಹೊಲ, ಎತ್ತು, ಮಗು ಕೂಡ ಅವರಲ್ಲಿ ನಿಂತಿದ್ದವು. ಈ ರೀತಿಯಂತ 3 ಸಮಸ್ಯೆಗಳು ತಿಮ್ಮಪ್ಪನಿಂದ ಹೇಳ್ಬಿಟ್ಟಿರ್ತಾನ. ಅದಕ್ಕೆ ಇವ ಏನು ಮಾಡಿದ ತಿಮ್ಮಪ್ಪ, ಅವನು 3 ಸಮಸ್ಯೆಗೆ ನಾ ಎಡಗಣ್ಣಿನ ಸಮಸ್ಯೆ ನಿವಾರಣೆ ಮಾಡೋಣ ಮೊದಲ ಮಾತು ತಿಳ್ಕೊತಾನ. ಇಷ್ಟೆಲ್ಲ ಸಮಸ್ಯೆ ಹೊತ್ಕೊಂಡ ನೀವು ಬಸವಲಿಂಗ, ನಾ ಎಡಗಣ್ಣಿನ ಸಮಸ್ಯೆ ನಿವಾರಣೆ ಮಾಡಿದ್ನ ಅವಾಗೆಲ್ಲ ಸಮಸ್ಯೆಗಳು ಹೊರಟು ಹೋಗ್ತಾವು ಅಂತೇಳಿ ಇವತ್ತು ಹೇಳ್ತಾರೆ. ಅನುಭವಿ ವೈದ್ಯರಾದ ತಿಮ್ಮಪ್ಪ ಬಸವಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿಬಿಟ್ರು. ನೋಡ್ರಿ, ಹೋದ ತಕ್ಷಣ ಆಪರೇಷನ್ ಎಲ್ಲ ಸಿದ್ಧ ಮಾಡಿ ಇಟ್ಟಿದ್ರು. ಆಪರೇಷನ್ ಮುಗಿಸಿ ಆಯ್ತಪ್ಪ ಅಂತೇಳಿ ವಾರ್ಡಿಗೆ ಶಿಫ್ಟ್ ಮಾಡಿಬಿಟ್ರು. ಅವನ ಕೈ ಹಿಡಿದುಕೊಂಡು ಹೇಳಿದರು, ನೋಡು ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೋಡ್ರಿ, ಈ ರೀತಿಯಾಗಿ ಹೇಳ್ತಾರ. ನೋಡ್ರಿ, ಕಣ್ಣಿನ ಆಪರೇಷನ್ ನಾವು ಮಾಡಿ ಒಂದು ಸೂಕ್ಷ್ಮವಾದಂಥ ಶಸ್ತ್ರಚಿಕಿತ್ಸೆ ಅದಪ್ಪ. ಈ ಒಂದು ಆಪರೇಷನ್ ಅದ, ಇದು ನೀರು 2 ವಾರ ಕಡೆಗೆ ನೀರನ್ನು ಸುಗಿಸಬಾರದು. ನೋಡಿ, ಇದೊಂದು ಆಪರೇಷನ್ ಐತಿ. ಆ ಆಪರೇಷನ್ ಏನು ಮಾಡ್ಬೋದು, 2 ವಾರ ತನಕ ನೀವು ಒಟ್ಟ ಏನು ಮಾಡಬಾರ್ದು, ಕಣ್ಣಿಗೆ ನೀರನ್ನು ಹಚ್ಚಬಾರ್ದು. 2 ತಲೆ ಸ್ನಾನವನ್ನು ಮಾಡಬಾರ್ದು. ಸ್ನಾನ ಮಾಡಿದ್ರು ತಲೆಗೆ ಒಟ್ಟ ನೀರು ಹಚ್ಬಾರ್ದು. ತಲೆಗೆ ನೀರು ಹಚ್ಚಿದ್ರೆ ಏನಾಗ್ತದ, ಕಣ್ಣಿಗೆ ನೀರು ಹತ್ತದ. ಕಣ್ಣಿಗೆ ನೀರು ಹಚ್ಚಂದು ಈ ನಾ ಮಾಡಿದಂಥ ಆಪರೇಷನ್ ಎಲ್ಲ ವ್ಯರ್ಥ ಆಗಿ ಹೋಗ್ತದ. ಅದಕ್ಕೆ ಒಟ್ಟ ನೀರನ್ನು ಚೂಗಿಸಬೇಡ. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ. ಒಂದು ವೇಳೆ ನಾ ಆಪರೇಷನ್ ಮಾಡಿದ್ರೆ ಎಡಗಣ್ಣಿಗೆ, ಆ ಆಪರೇಷನ್ಗೆ ಏನಾದರೂ ನೀರು ಹಚ್ಚಿದ್ರೆ ಏನಾಗ್ತದ, ಅದು ಕಣ್ಣು ಕೆಟ್ಟು ಹೋಗ್ತದೆ ಎಂದು.
ಅಂದ್ರೆ ಕಿವ ಆಗ್ತದ, ಕಿವ ಆಗೋ ಮೂಲಕ ಕಣ್ಣು ಪೂರ್ತಿಯಾಗಿ ನಾಶ ಆಗ್ತದ. ನೋಡಿ ನಾವು ಏನಾದ್ರೂ ಸ್ವಲ್ಪ ಗಾಯ ಆಗಿತ್ತಂದ್ರೆ ನೀರು ಹಚ್ಚಬಾರ್ದ ಗಾಯಕ್ಕೆ. ನೀರು ಹಚ್ಚೋದ್ರಿಂದ ಏನಾಗ್ತದ, ಅದು ಕಿವ ಅಂತಾನೆ ಹೋಗ್ತದ. ಕಿವ ರಸಿಕತನೇ ಹೆಚ್ಚಾಗ್ತದು. ರಸಿಕೆ ಹೆಚ್ಚಾಯ್ತಂದ್ರೆ ಅದು ಒಟ್ಟ ಕಡಿಮೆನೇ ಆಗಲ್ಲ. ಅದಕ್ಕೆ ಇವ್ರು ಹೇಳ್ತಾರಲ್ಲ, ನೀರು ಹಚ್ಚಬೇಡಪ್ಪ ಒಟ್ಟ, ಅದು ತಲೆಗೆ ಸ್ನಾನ ಮಾಡಬೇಡ ಅಂತೇಳಿ ಇದು ಡಾಕ್ಟರ್ ಹೇಳ್ತಾನ. ಬಸಲಿಂಗನವರು ತಿಮ್ಮಪ್ಪನವರ ಬಗ್ಗೆ ವಿಚಿತ್ರ ಪ್ರೀತಿ ಬೆಳೆಯಿತು. ಈ ರೀತಿ ಇವರಿಬ್ಬರ ನಡುವೆ ಒಂದು ಅನ್ಯೋನ್ಯವಾದಂಥ ಸಂಬಂಧಗಳು ಬರ್ತದ. ಇವರು ಡಾಕ್ಟ್ರು, ಇವರು ಬಸಲಿಂಗ ಪೇಷಂಟ್ ಇದ್ದರೂ ಸಹಿತ ಒಂದು ಅನ್ಯೋನ್ಯವಾದಂಥ ಸಂಬಂಧ ಇಬ್ಬರಲ್ಲಿ ಬೆಳೆದು ಬರ್ತದ. ಆದರೆ ಅವನ ಮನೆಗೆ ಹೋದ ಮೇಲೆ ಸಿದ್ಧಿಂಗಿ ದೊಡ್ಡ ಅರ್ಥವನ್ನೇ ಎಬ್ಬಿಸಿದಳು. ನೋಡ್ರಿ, ಈ ರೀತಿಯಾಗಿ ಬಸಲಿಂಗ ಆಪರೇಷನ್ ಮಾಡಿಸೋಣ ಕಿಸಿಂದ ಮರಿಗೆ ಹೋತಾನ. ಅಷ್ಟರಲ್ಲಿಯೇ ಆ ಸಿದ್ಧಿಂಗಿ ಹಲವಾರು ವ್ಯಕ್ತಿಗಳ ಮಧ್ಯೆ ಏನ್ ಮಾಡ್ತಾರ, ತಿಮ್ಮಪ್ಪ ಯಾರು, ಯಾವ ಜಾತಿಯವ ನೋಡ್ರಿ. ಇಲ್ಲಿ ಡಾಕ್ಟ್ರು ಮತ್ತು ಪೇಷಂಟ್ ಇಬ್ಬರ ಮಧ್ಯೆ ಸಂಬಂಧ ಇದೆ, ಇಷ್ಟೇ ಇರಬೇಕು. ಡಾಕ್ಟರ್ ಪೇಷಂಟ್ ಎನ್ನುವಂಥ ಸಂಬಂಧ ಇರಬೇಕು. ಅದನ್ನ ಬಿಟ್ಟು ಇವಾಗ ಮೇಲ್ಜಾತಿ ಅವ, ಇವಾಗ ಕೀಳು ಜಾತಿ ಅನ್ನುವಂಥ ಸಂಬಂಧನ ನಾವು ಸೃಷ್ಟಿ ಮಾಡಲೇಬಾರ್ದು. ಶ್ರುತಿಗಾಗಿ ಏನ್ ಮಾಡಿ ಸಿದ್ಧಿಗೆ ಸುಮ್ ಕೂಡಿರಕ್ಕೆ ಹಲವಾರು ವ್ಯಕ್ತಿಗಳಿದ್ದೇ ಇರ್ತಾರ. ಆ ಓಣಿಯಲ್ಲಿರುವಂಥ ವ್ಯಕ್ತಿಗಳ ಮಾತ್ರ ಕೇಳಿಸಿಂದ ಆ ಸರ್ಕಾರಿ ಡಾಕ್ಟರ್ ತಿಮ್ಮಪ್ಪ ಯಾರು, ಯಾವ ಜಾತಿ ಅವ ಎಲ್ಲವನ್ನು ತಿಳ್ಕೊಂಡಿಸಿಂದ ಆ ಮನೆಗೆ ಬಂದ ತಕ್ಷಣನೇ ರಾಧಾ ಅಂತವನ್ನೇ ಖುಷಿ ಬಿಡ್ಲಕ್ಕೆ ಆಕೆಗೆ ಅದು ಹೇಗೋ ತಿಮ್ಮಪ್ಪ ಹೊಲೆಯರೆಂಬುದು ಗೊತ್ತಾಯಿತು. ನೋಡಿ, ತಿಮ್ಮಪ್ಪ ಎನ್ನುವಂಥ ವ್ಯಕ್ತಿ ಕೀಳು ಜಾತಿಯವ, ಹೊಲೆ ಎಂಬುದು ಸಿದ್ಧಿಗೆ ಗೊತ್ತಾಗ್ಬಿಟ್ಟು ಹಲವಾರು ಓಣಿಯಲ್ಲಿರುವಂಥ ವ್ಯಕ್ತಿಗಳು ಹೇಳ್ಬಿಟ್ಟಿರ್ತಾರ, ಆ ಡಾಕ್ಟರ್ ಬಲ್ಲಿ ಯಾಕೆ ಹೋಗ್ಯಾನ, ಅವ್ನು ಮುಗಿಸ್ಕೊಂಡಿಸಿದ ಗಂಡ ಮನೆಗೆ ಬರ್ತಾನ, ಅವ್ನ ಕೈಯಿಂದ ಆಪರೇಷನ್ ಮಾಡ್ಸ್ಕೊಂಡ್ ಬರ್ತಾನ ಅನ್ನುವಂಥ ಭಾವನೆ ತುಂಬಿಟ್ಟಿರ್ತಾರ. ತನಗೆ ಗೊತ್ತಿಲ್ಲದ ವಿಷಯ ಆಕೆ ಹೇಗೆ ತಿಳಿಯುತ್ತೆ ಬೆರಗಾದ. ನೋಡ್ರಿ, ನನಗೆ ಗೊತ್ತಿಲ್ಲ ಅಂದ್ರೆ ಅವ್ನು ಬಸ್ನಿಗೆ ಏನು ಮಾಡೋಣ, ಒಬ್ಬ ನಾ ಡಾಕ್ಟರ್ ಬಲ್ಲಿ ಹೊಂಟೀನಿ, ಶ್ರೇಷ್ಠವಾದಂಥ ವ್ಯಕ್ತಿ, ಹಲವಾರು ವ್ಯಕ್ತಿಗಳು ಈ ವ್ಯಕ್ತಿ ಶ್ರೇಷ್ಠದನ ಅಂತ ಹೇಳ್ಯಾರ. ಅದಕ್ಕೆ ಮಾತ್ರ ಹೋಗ್ಯಾನವ, ಕೀಳು ಜಾತಿ ಮೇಲ್ಜಾತಿ ತೊಗೆಯಲ್ಲವ, ನನಗೆ ಗೊತ್ತಿಲ್ಲ ವ್ಯಕ್ತಿ ಚಿತ್ರಣ ಈ ಸಿದ್ಧಿನಿಗೆ ಹೆಂಗೆ ಗೊತ್ತಾಯಿತು ಅಂತೇಳಿ ಇವ ಬೆರಗಾಗಿರ್ತಾನ. ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ಬೇರೆ ಎರಡರಲ್ಲಿ ವೈದ್ಯತೆ ಕಾಣಿಸಿಕೊಳ್ಳತೊಡಗಿತು. ಈ ರೀತಿಯಾಗಿ ಬೇರೆ ಕಡೆ ತಿಳ್ಕೊಳ್ಳೋಯ್ತು. ಅವ್ನು ಮೊದಲು ಏನು ಮಾಡ್ತಾರೆ, ಡಾಕ್ಟರ್ ಪೇಷಂಟ್ ಇಷ್ಟೇ ಸಂಬಂಧ ಇರ್ತದ. ಈ ಹೌದಪ್ಪ ಅವ ಕೀಳು ಜಾತಿ ಅವನ ಹೆಂಗೆ ಹುಟ್ಟಿದ ಎನ್ನುವಂಥ ಭಾವನೆ ಎಂಬಲ್ಲಿ ಮೂಡಿಬಿಡ್ತು. ಹೆಂಡತಿ ರಾಧಾಂತ ಮಾಡಿದ ತಕ್ಷಣ ಏನಾಯ್ತು, ಹೌದು ಅವ್ನು ಮೊದಲ ಹೇಳ್ಬೇಕಾಯ್ತಿಲ್ಲ ಡಾಕ್ಟರ್ ತಿಮ್ಮಪ್ಪ, ನಾವು ಕೀಳು ಜಾತಿಯವರಿದ್ದೀವಿ, ನೀವು ಬೇರೆ ಮೇಲ್ ಜಾತಿಯವರಿದ್ದೀರಿ, ನೀವು ನಮ್ಮ ದವಾಖಾನೆಗೆ ಬರಬಾರ್ದು ಅನ್ನುವಂಥ ಭಾವನೆ ನಾವು ಇಟ್ಕೊಳ್ಳೇಬಾರ್ದು. ಡಾಕ್ಟ್ರು ಅವ್ರು ಪಡೆದಂಥ ಹುದ್ದೆಗೆಲ್ಲ ನಾವು ಗೌರವ ಕೊಡಲೇಬೇಕಿದೆ. ಅವ್ರು ಶ್ರೇಷ್ಠ ವ್ಯಕ್ತಿಗಳು, ಅವರು ಜಾತಿಯಲ್ಲಿ ಕೀಳಾದ್ರೂ ಅವ್ರು ಪಡೆದಂಥ ವಿದ್ಯೆ ಅವ್ರಿಗೆ ನಾವು ಗೌರವ ಕೊಡಲೇಬೇಕು. ಅದಕ್ಕೆ ನಾವೇನು ಮಾಡ್ತೇವೆ, ಬಸ್ನಿಂಗ ಅವ್ನು ಬೇರೆ ಎರಡರಲ್ಲಿ ಬೇಕು, ಡಾಕ್ಟರ್ ಹೇಳ್ಬೇಕಾಯ್ತಲ್ಲ ನನ್ನ ಮೊದಲ ಅಂತೇಳಿ ಇಂಥ ಭಾವನೆ ಅವ್ರು ಮಾಡ್ಕೊಂಡವ. ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದರೆ ಒಳ್ಳೆಯದಿತ್ತೆಂದು ಕ್ಷಣ ಅನಿಸಿತು. ಕ್ಷಣ ಅನಿಸ್ತು, ಏನು ತಿಳಿಸ್ತು, ಜಾತಿ ಬಗ್ಗೆ ಹೇಳಿದ್ರೆ ಇಂಥ ಸಮಸ್ಯೆನೇ ಆಗ್ತಿದ್ದಿಲ್ಲಪ್ಪ. ನೋಡಿ, ಹಲವಾರು ಡಾಕ್ಟರ್ಗಳು ಬಂದು ತೋರಿಸಿರ್ತಾನೆ ಬಸ್ಲಿಂಗ, ಏನು ಕಣ್ಣು ನೋವಿನ ಬಗ್ಗೆ ಅಷ್ಟಾದ್ರೂ ಕಡಿಮೆ ಆಗಲ್ಲ. ವ್ಯಕ್ತಿ ಹೇಳ್ತಾನೆ, ಹೌದಪ್ಪ ತಿಮ್ಮಪ್ಪನ ಬಲ್ಲಿ ತೋರಿಸು ಕಡಿಮೆ ಆಗ್ತದ. ನೋಡಿ, ಕಡಿಮೆ ಆಗ್ತದ ಅಂತ ತಿಳ್ಕೊಂಡ್ರು ಇಲ್ಲಿ ಮೇಲ್ ಜಾತಿ ಕೆಳ ಜಾತಿ ಅನ್ನುವಂಥ ಜಾತಿ ಭೇದವನ್ನು ನಾವು ಮಾಡ್ತೀವಿ. ಕಡಿಮೆ ಆಗ್ತದ ಅಷ್ಟೇ ನಂಬಬೇಕು. ಅವ ಆ ಜಾತಿ ಅವ ಈ ಜಾತಿ ಅವ ಅಂತ ನಾವು ತಿಳ್ಕೊಬಾರ್ದು. ಮೊದಲು ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟಾಗ ಕಾರ್ಯ ಯಶಸ್ವಿ ಆಗ್ತದ. ಅದನ್ನ ಬಿಟ್ಟಿಗಿಸಿಂದ ಆ ಸರ್ ಹೇಳಿ ಪಾಠ ನಾನು ತಿಳಿಯಲ್ಲ, ಈ ಸರ್ ಹೇಳಿ ಪಾಠ ನಾನು ತಿಳಿಯಲ್ಲ ಅಂತ ನಾವು ಕ್ಲಾಸ್ ರೂಮ್ ಕೂತಿಲ್ಲ, ತಿಳಿಲಕ್ಕೆ ಸಾಧ್ಯನೇ ಇಲ್ಲ. ಹೌದಪ್ಪ ಸರ್ ಚಲೋ ಹೇಳ್ತಾರ ಅಂತ ನೀವು ಕೂಡ್ರಿ, ಆ ವಿಷಯ ನಿಮ್ಗೆ ಅರ್ಥ ಆಗ್ತದ, ಆ ಪಾಠ ಮನನ ಆಗ್ತದ, ಮುಂದೆ ಒಟ್ಟ ನೆನಪಾಗಲ್ಲ ನೀವು. ಅದನ್ನ ಬಿಟ್ಟಿಗಿಸಿ ಸುಮ್ ಬೇಕು ಬೇಡ ಕ್ಲಾಸ್ನಾಗ ಕೂಡೋದು ಹೊರಗೋದು ಮಾಡಿದ್ವಿ ಅಂದ್ರೆ ಅದು ಸಾಧ್ಯನೇ ಆಗಲ್ಲ. ಅದಕ್ಕೆ ಇವನು ಬಸ್ಲಿಂಗ್ ಅಂತ ತಿಳ್ಕೊಂಡು ಹೌದಪ್ಪ ಮೊದಲು ಹೇಳಿದ್ರೆ ಏನೂ ಸಮಸ್ಯೆನೇ ಆಗ್ತಿಲ್ಲ ಅಂತೇಳಿ ಒಂದು ಕ್ಷಣ ಅನಿಸ್ತದು. ಆದರೆ ಅಂತ ಯೋಚನೆ ಕೆಟ್ಟದೆಂದು ಬೈದುಕೊಂಡು ತನ್ನ ಆಳ್ತನದಲ್ಲಿ ಏನೋ ಕಮ್ಮಿಯಾದಂತೆ ಬಸ್ಲಿಂಗನ ಎಣಿಸಿತು. ಇಂಥ ವಿಚಾರ ಮಾಡೋದು, ಹೋಗಪ್ಪ ಇದೊಂದು ಈ ಥರ ವಿಚಾರ ಮಾಡಬಾರ್ದು, ನಾನು ಆಪರೇಷನ್ ಮಾಡ್ಯಾನ ಕಡಿಮೆ ಆಯ್ತು ಒಂದು ಮನಸ್ಸು ಹೇಳಿದ್ರು. ಇನ್ನೊಂದು ಏನಾಯ್ತು, ತನ್ನ ಆಳತನದಲ್ಲಿ ಅಂದ್ರೆ ನಾವು ಮೇಲ್ ಜಾತಿ ಓದಿನಿ ಕೆಳ ಜಾತಿ ಅವ್ರು ಮುಟ್ಟಿದ್ನಲ್ಪ, ಏನು ಮುಟ್ಟಿದ್ರೆ ನಮ್ಗೆ ನಾವು ಮುಟ್ಟಿದ ತಕ್ಷಣ ನಮ್ಮ ಚರ್ಮನೆ ಅವ್ರು ಕಿತ್ಕೊಂಡು ಹೋಗ್ತದ, ಇಲ್ಲ ಸಾಧ್ಯನೇ ಇಲ್ಲ. ಮುಟ್ಟಿರೋದಷ್ಟೇ ಏನು ಸಮಸ್ಯೆ ಆಗಲ್ಲ. ಬಟ್ ಹಲವಾರು ವ್ಯಕ್ತಿಗಳು ಈ ರೀತಿಯಾಗಿ ಮಾಡ್ತಾರ ಅನಿಸಿತು. ಇದರಿಂದ ನೊಂದುಕೊಂಡ ಈ ವಿಷಯವನ್ನು ಯಾರಿಗೂ ಹೇಳக்கூಡದೆಂದು ತೀರ್ಮಾನಿಸಿದ. ನೋಡ್ರಿ, ಹೆಂಡತಿ ತಾನು ಇಬ್ರು ಕುಳ್ಕೊಂಡು ಏನ್ ಮಾಡ್ತಾರ, ಈ ವಿಷಯ ಯಾರಿಗೆ ಹೇಳೋದು ಬೇಡ, ನಾವು ಸಿದ್ಧಿ ಮತ್ತು ಬರ್ತೀನಿ ಇಬ್ರಿಗೆ ಯಾರಿಗೆ ಹೇಳೋದು ಬೇಡ, ನಾವು ಮುಗಿಸ್ಕೊಂಡ್ ಬಂದೀನಿ, ಜಳಕ ಮಾಡಿರ್ತಾರ. ನೋಡಿ, ಈ ರೀತಿಯಾದಂಥ ಪರಿಣಾಮ. ನೋಡಿ, ಜಳಕ ಮಾಡಿದ್ರೆ ಹೋಗ್ಬಿಡ್ತು ಅನ್ನೋದು ಅರ್ಪಿಸಿದ ಇಲ್ಲ, ಸಾಧ್ಯನೇ ಇಲ್ಲ. ನೋಡಿ, ಈ ರೀತಿಯಾದಂಥ ಭಾವನೆ ಅವ್ರಿಗೆ ಬಂದ್ಬಿಡ್ತು. ಸಿದ್ಧಿಗಿ ಕೂಡ ಇದನ್ನು ಒಪ್ಪಿದಳು. ನೋಡಿ, ಈ ರೀತಿಯಾಗಿ ಇಬ್ರು ಒಪ್ಕೊಂಡ್ಬಿಡ್ತಾರ. ಸೂತಕವನ್ನು ಪರಿಹರಿಸಲು ಬಸಲಿಂಗ ಮೈ ತೊಳೆಯಬೇಕು. ನೋಡ್ರಿ, ಅವನು ಹುಟ್ಟಿದ್ದು ತಿಮ್ಮಪ್ಪ ಕೆಳ ಜಾತಿ ಅವ ಮುಟ್ಟ್ಯ ನನಗ, ಅದನ್ನ ನಾ ಪರಿಹಾರ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಜಳಕ ಮಾಡಿ ಮೈ ಮ್ಯಾಗ ನೀರು ಹಾಕೊಂಡ್ರೆ ಸಾಕು, ಎಲ್ಲ ಮಲಿನತೆ ಹೋಗಿಬಿಡ್ತದ. ಸಾಧ್ಯನೇ ಇಲ್ಲ ಹೋಗ್ಲಾಕ. ಏನು ಅವ್ನು ಮುಟ್ಟಿದ್ದೆ ನಮ್ಗೆ ಹಚ್ಚ, ಅವ್ನ ಚರ್ಮ ನಮ್ಗೆ ಹತ್ತಿರ್ತವ, ನಮ್ಮ ಚರ್ಮ ನಾವು ಹತ್ತಿರ್ತಾವ, ಸಾಧ್ಯನೇ ಇಲ್ಲ. ಸುಮ್ ಮುಟ್ಟ್ಯ ಅನ್ನೋದು ಇಷ್ಟೇ ಇರ್ತದೆ. ಅದಕ್ಕೆ ಏನು ಹೇಳ್ಬಿಟ್ಟ, ಜಳಕ ಮಾಡಿಬಿಡು, ತಲೆ ಸ್ನಾನ ಮಾಡಿಬಿಡು, ಎಲ್ಲ ಪರಿಹಾರ ಆಗಿ ಹೋಗ್ಬಿಡ್ತದೆ ಅಂತ. ತಿಮ್ಮಪ್ಪನವರ ಹಿತವಚನವನ್ನು ಮರೆಯದಿದ್ದರೂ ಅದು ಅಸ್ಪಷ್ಟವಾಗತೊಡಗಿತು. ನೋಡಿವ
ತಿಮ್ಮಪ್ಪ ಹಿತವಚನ ಏನು ಹೇಳ್ತಾನವ, ಒಂದು ಇದು ಸೂಕ್ಷ್ಮವಾದಂಥ ಚಿಕಿತ್ಸೆ ಅದ, ಇದನ್ನ ನೀನು ತಲೆ ಮೇಲೆ ನೀರು ಹಾಕೊಂಡೆ ಅಂದ್ರೆ ಇದು ನಿನ್ನ ಕಣ್ಣೆ ಕೆಟ್ಟ ಹೋಗ್ತಾನೆ. ಇಷ್ಟೆಲ್ಲ ಹೇಳಿದ್ರು ಅವ ಏನು ಮಾಡ್ತಾನ, ಮತ್ತೆ ಹೆಂಡತಿಯ ಮಾತಿಗೆ ಹೆಂಡತಿಯ ರಾಧಾಂತಕ್ಕೆ ಒಪ್ಪಿಕೊಂಡಿಗೆಸಿಂದ ತಲೆ ಸ್ನಾನಕ್ಕೆ ಸಿದ್ಧನಾಗ್ತಾನೆ. ಸಿದ್ಧಿಂಗಿ ಅವನಿಗೆ ಕಣ್ಣು ಮಾತ್ರ ನೀರಿನಂತೆ ಬಿಸಿ ಬಿಸಿ ನೀರು ಒಯ್ದು ಸ್ನಾನ ಮಾಡಿಸಿದಳು. ನೋಡಿ, ನಾವು ತಲೆ ಮೇಲೆ ನೀರು ಹಾಕೊಂಡಿವಿ ಅಂದಾಗ ಕಣ್ಣಿಗೆ ನೀರು ಹತ್ತಿ ಆಗ್ತದೆ. ಸೂಕ್ಷ್ಮವಾದಂಥ ಕಣ್ಣುಗಳಿರ್ತಾವೆ, ಆ ಕಣ್ಣಿಗೆ ಎಷ್ಟೇ ಸ್ವಲ್ಪ ನೀರು ಹತ್ತಿರ ಸಾಕು ಅದು ಕಣ್ಣು ಕೆಟ್ಟು ಹೋಗ್ತಂತ ಡಾಕ್ಟರ್ ಹೇಳಿದ್ರು. ಈಕಿ ಕಣ್ಣು ತೊಯ್ದಾಳ, ನಾ ಜಳಕ ಮಾಡಿಸ್ತೀನಿ ಅಂತೇಳಿ ಅಲ್ಲಿ ಬಸಲಿಂಗನಿಗೆ ಜಳಕ ಮಾಡಿಸ್ಬಿಡ್ತಾಳ. ಮನಸ್ಸು ಹಗುರಾದರೂ ಪಟ್ಟುಗಳಲ್ಲಿ ಭದ್ರವಾಗಿದ್ದ ಎಡಗಣ್ಣು 2 ದಿನ ನೋವಿನಿಂದ ಮುಕ್ತವಾಗಿದ್ದು 3ನೇ ದಿನದಿಂದ ನುಡಿಯತೊಡಗಿತು. ನೋಡಿ, ಈ ರೀತಿಯಾಗಿ 2 ದಿನ ಏನಾಗ್ತದೆ, ಪಟ್ಟ ಪೆಟ್ಟು ಅಂತಲ್ಲ, ಏನೋ ಒಂದು ನಮ್ಗೆ ಟ್ರೀಟ್ಮೆಂಟ್ ಆ ರೀತಿಯಾಗಿ ಕೊಟ್ಟಿರ್ತಾರೆ. ಆ ರೀತಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಅಂದಾಗ ಅದು ನೋವು ಅನ್ಸಲ್ಲ. ನೋಡ್ರಿ, ನಾವು ಯಾರು ಬಿದ್ದಿದ್ವಿ ಅಂದ್ರೆ ಆ ಪೆಟ್ಟಿನಾಗ ಏನೋ ಕಾಲಿಗೆ ಗಾಯ ಆಗಲಿ, ಕೈ ಗಾಯ ಆಗಲಿ, ಏನೇ ಆಗಲಿ 2 ದಿನ ಹೊಟ್ಟೆ ನೋವು ಆಗಕ್ಕೆ ಸಾಧ್ಯನೇ ಇಲ್ಲ. ಅದು 3ನೇ ದಿನ ಹೆಂಗೆ ನೋವು ಹೆಚ್ಚಾಗ್ತಾನೆ ಹೋಗ್ತದೆ. ಅಂದ್ರೆ ಅದಕ್ಕೆ ಏನಾಗಿರ್ತದೆ, ಮರುವಾಗಿರ್ತದೆ. ಪೆಟ್ಟು ಬಿದ್ದಿದ್ದಕ್ಕೆ ಅದು ಮರುವಾಗಿರ್ತದೆ, ಬ್ಯಾನ್ ಆಗಲ್ಲ. 3ನೇ ದಿನ ಬ್ಯಾನ್ ಆಗ್ತದ. ಇವನಿಗೆ ಅದೇ ರೀತಿ ಆಯಿತು. 2 ದಿನ ನೀರು ಹಚ್ಚಿರೋ ಏನು ಸಮಸ್ಯೆ ಅನಿಸಲ್ಲ. 3ನೇ ದಿನ ಮತ್ತೆ ತುಡಿಯ ತೊಡಗಿತ್ತು ಅಂದ್ರೆ ಬ್ಯಾನ್ ಹೆಚ್ಚಾಗ್ತಾನೆ ಹೋಯ್ತು. ಮತ್ತೆ ನೋವು ಶುರುವಾಯಿತು. ಈಗ ಬಸಲಿಂಗ ಇಕ್ಕಟ್ಟಿ ಹಾಕಿಕೊಂಡ, ಒಂದು ಇಕ್ಕಟ್ಟಿನ ಹಾಕಿಕೊಂಡ, ಏನು ನೋವು ಆಗತ್ತವಾಗ ಹೇಳಿದ ಮಾತನ್ನ ಕೇಳಿರಲ್ಲ. ಸುಳ್ಳು ಹೇಳಲಾರದ ಬಸಲಿಂಗ 1 ವಾರದೊಳಗೆ ತಿಮ್ಮಪ್ಪನವರು ಬಿಟ್ಟು ಬೇರೆಲ್ಲ ಡಾಕ್ಟರ್ಗಳಿಗೆ ತನ್ನ ಕಣ್ಣು ತೋರತೊಡಗಿದ. ನೋಡಿ, ಇವ ಏನು ಮಾಡಿದ, ಒಂದು ಆಯ್ತು, ಹೆಂಡತಿರಾದಂತ ಮಾಡಿದ್ಲು, ಅದ್ರ ಜೊತೆಗೆ ಏನಾಯ್ತು, ತಲೆ ಸ್ನಾನವನ್ನು ಮಾಡಿದ. ಅದಕ್ಕೆ 1 ವಾರ ಏನು ಮಾಡಿದ, ತಿಮ್ಮಪ್ಪನ ಹತ್ರನೇ ಹೋಗಿದ. ಬೇರೆ ಬೇರೆ ಡಾಕ್ಟರ್ಗಳು ಬಂದಿರೋದಂತ, ಹಿಂಗ್ರಿ ತಿಮ್ಮಪ್ಪನಂತ ವ್ಯಕ್ತಿ ಏನು ಮಾಡ್ಯಾನ, ನಮ್ಗೆ ಆಪರೇಷನ್ ಮಾಡ್ಯಾನ, ಅಷ್ಟಾದ್ರೂ ನೋವನೇ ಕಡಿಮೆ ಆಗೋದು ಅಂತೇಳಿ ಹಲವಾರು 1 ವಾರಗಳ ಪರ್ಯಂತ ಹಲವಾರು ಡಾಕ್ಟರ್ಗಳು ಅವಿಯುಕ್ತಿದ ಶಾಣೆ ಬೇರೆದವ್ರು ಬಲ್ಲಿ ಈ ರೀತಿಯಾಗಿ ತೋರಿಸ್ತಾನೆ ಹೊಂಟ್ಬಿಟ್ಟವ. ತನ್ನ ಕಣ್ಣು ತೋರತೊಡಗಿದ. ಆದರೂ ಹೇಳಿದ, ಅವರು ನೀಡಿದ ಸಲಹೆ ಔಷಧಿ ಸರಿ ಹೋಗಲೇ ಇಲ್ಲ. ಈ ರೀತಿಯಾಗಿ ತಿಮ್ಮಪ್ಪನವ್ರು ನನಗೆ ಈ ರೀತಿ ಹೇಳಿದ್ರು, ಆಪರೇಷನ್ ಮಾಡಿದ್ರು, ಕಣ್ಣಿಗೆ ನೀರು ಹಚ್ಬೇಡ ಅಂದ್ರು. ಆ ಟೈಮ್ನ ತಲೆ ಸ್ನಾನವನ್ನು ಮಾಡಿದ್ರಿ, ನನ್ನ ನೋವನ್ನೇ ಕಡಿಮೆ ಆಗೋದ್ರೆ ಅಂತ ಹೇಳ್ತಾರವ. ಬೇರೆ ಡಾಕ್ಟರ್ ಹೇಳಿದ, ಅವ್ರು ಒಂದು ಮಲಾಮ್ ಕೊಡ್ತಾರ, ಔಷಧಿ ಕೊಡ್ತಾರ, ಇಂಜೆಕ್ಷನ್ ಮಾಡ್ತಾರ, ಗುಳಿಗೆಗಳನ್ನು ಕೊಡ್ತಾರ. ಕೊಟ್ಟರು ಸಹಿತ ಬಸ್ಲಿಂಗನಿಗೆ ಏನಾಗಲಿಲ್ಲ, ಕಣ್ಣು ನೋವೇ ಕಡಿಮೆ ಆಗಲಿಲ್ಲ. 1 ವಾರ ಪರ್ಯಂತ ಅಡ್ಡಾಡ್ತಾವ ಬೇರೆ ಬೇರೆ ಡಾಕ್ಟರ್ ಹತ್ರ. ಏನು ಹೊಟ್ಟೆ ಆ ನೋವಿನಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಸಹಿತ ಕಡಿಮೆ ಆಗಲಿಲ್ಲ. ತಿಮ್ಮಪ್ಪನವರ ಬಳಿಗೆ ಹೋದ. ಕೊನೆಗೆ ಏನ್ ಮಾಡ್ಬೇಕವ, ಮತ್ತೆ ಪುನಃ ಇವನಿಗೆ ಬರಲೇಬೇಕಾಯ್ತು. ಯಾಕಂದ್ರೆ ನೋವು ಕಡಿಮೆ ಆಗಲಾಯ್ತು. ಆಪರೇಷನ್ ಮಾಡಿದವ್ರ ಹತ್ರ ಹೋದ್ರೆ ಆ ಸಮಸ್ಯೆ ಪರಿಹಾರ ಆಗ್ತದೆ. ಏನಾಗಿತ್ತು ಎಲ್ಲ ಸ್ಟಡಿ ಮಾಡಿರ್ತಾನೆ ಅವ. ಆ ಸ್ಟಡಿಗೆ ಅನುಗುಣವಾಗಿ ಅವ ಟ್ರೀಟ್ಮೆಂಟ್ ಕೊಟ್ಟಿರ್ತಾನ. ಬೇರೆಯವ್ರೇನು ಮ್ಯಾನ್ ನೋಡ್ತಾರ, ಅವ್ನು ತೋಪ ಕಮ್ಮಿ ಆಗ್ತದೆ, ಗುಳಿಗೆ ಕೊಡ್ತಾರ, ಔಷಧಿ ಕೊಡ್ತಾರ. ಏನ್ ಮಾಡಿದ, ಕೊನೆಗೆ ಮತ್ತೆ ತಿಮ್ಮಪ್ಪನಲ್ಲಿಗೆ ಬಂದ್ಬಿಟ್ಟವ. ತಿಮ್ಮಪ್ಪನಲ್ಲಿ ಬೆಳೆದಿಂದ ಅವರು ಅವನನ್ನು ಪ್ರೀತಿಯಿಂದಲೇ ಪ್ರಶ್ನೆ ಕೇಳತೊಡಗಿದರು. ಅಷ್ಟಾದ್ರೂ ಇವ ಕೆಳಜಾತಿಯವ, ನಮಗೆ ಇವ ಅಗೌರವ ತೋರಿಸ್ಯಾನಂದ್ರೂ ಅಲ್ಲಿ ತಿಮ್ಮಪ್ಪ ಏನು ತನ್ನ ಶ್ರೇಷ್ಠತೆಯನ್ನು ಮೆರೆದಿಲ್ಲವ. ನಾ ಡಾಕ್ಟರ್ ಅದೀನಿ, ನಿಮ್ಮ ಮೇಲ್ಜಾತಿ ಇದ್ರು ನನ್ನ ಬಳಿ ಬರಲೇಬೇಕು ಅಂದಿಲ್ಲವ. ಒಂದು ಪ್ರೀತಿ ವಿಶ್ವಾಸದಿಂದಲೇ ಅವನು ಮಾತಾಡತೊಡಗಿದವ. ಬಸಲಿಂಗ ಉತ್ತರಿಸಿದ, ತಾನು ತನ್ನ ತಲೆಗೆ ನೀರನ್ನು ಸೋಕಿಸೇ ಇಲ್ಲ ಎಂದು ಸುಳ್ಳು ಹೇಳಿದ. ನೋಡಿ, ಇಷ್ಟಾದ್ರೂ ಏನ್ ಮಾಡ್ತಾನೆ ನೀವು, ಆ ಬಸಲಿಂಗ ಸುಳ್ಳು ಹೇಳ್ತಾನ. ಮತ್ತೆ ತಿಮ್ಮಪ್ಪ ಬಲ್ಲಿ ಹೋಗ್ಯಾನಂದ್ರೂ, ಇಲ್ರಿ ನಾ ಒಟ್ಟ ನೀರು ಸೋಕಿಸಿಲ್ಲ, ನೀರು ಹಚ್ಚೇ ಇಲ್ಲ, ನನ್ನ ತಲೆ ಸ್ನಾನವನ್ನ ಮಾಡೇ ಇಲ್ಲ, ಅಷ್ಟಾದ್ರೂ ಕಣ್ಣಿನ ನೋವು ಕಡಿಮೆ ಆಗಿಲ್ಲ ಅಂತೇಳಿ ಸುಳ್ಳು ಹೇಳಿದ. ಮೊದಲು ಏನ್ ಮಾಡಿರ್ತಾನಿವ, ತನ್ನ ಎತ್ತುಗಳನ್ನು ಸಾಟಿಯಲ್ಲಿ ಕೊಟ್ಟು ಬಿಡ್ತಾನ. ಅಂದ್ರೆ ಅದ್ರ ಬದಲು ಮಾಡ್ಕೊಂಡ್ಬಿಡಾವು. ಯಾರೊಬ್ಬ ದಲ್ಲಾಳಿಗೆ ಎತ್ತು ಕೊಡ, ಮತ್ತೆ ಸುಳ್ಳು ಹೇಳಕ್ಕೂ ಹಿಂಜರಿಯುವಂತ ವ್ಯಕ್ತಿ ತಿಮ್ಮಪ್ಪನ ಎದುರು ಏನ್ ಮಾಡ್ತಾನ, ಸುಳ್ಳು ಹೇಳಕ್ ಹೋಗ್ಬಿಡ್ತಾನ. ಅಂದ್ರೆ ನಾನು ನೀರು ಸೋಕಿಸಿಲ್ಲ, ಅಲ್ಲಿ ಸಿದ್ಧಿಗೆ ಅನಂತ ಮಾಡಿ ನೀರು ಹಾಕಿರ್ತಾಳ, ಅದನ್ನ ಇವನ ಹತ್ರ ಹೇಳಲ್ಲವ, ನಾನು ನೀರು ಸೋಕಿಸಿಲ್ಲ. ನೋಡ್ರಿ, ಸುಳ್ಳು ಹೇಳಾದಂಥ ವ್ಯಕ್ತಿ ಸಹಿತ ಸುಳ್ಳು ಹೇಳಕ್ ಚಾಲು ಮಾಡಿದಲ್ಲಿ. ಅವನು ನಡುಗುತ್ತಿರುವುದನ್ನು ನೋಡಿ ತಿಮ್ಮಪ್ಪ ತಮಗನಿಸಿದ್ದನ್ನು ಹೇಳಿದರು. ನೋಡ್ರಿ, ಯಾವುದೇ ವ್ಯಕ್ತಿ ಸುಳ್ಳು ಹೇಳಾಕತ್ತಿದ್ದಂದ್ರ, ಯಾಕೋ ನಿನ್ನೆ ಕಾಲೇಜ್ ಬಂದಿಲ್ಲ, ಇರುವಂತ ವಿಷಯವನ್ನು ಹೇಳಾಕತ್ತಿದ್ರೆ ನಿಮ್ಮಲ್ಲಿ ಭಯ ಇರಲ್ಲ. ಇಲ್ರಿ ಸರ್, ನಾ ಅಲ್ಲಿಗೆ ಹೋಗಿದ್ದಂದ್ರೆ ಅಂದ್ರೆ ನಿಮ್ಮಲ್ಲಿ ಭಯ ಹೋಗಿದ್ದೆ. ಸುಮ್ಮನೆ ಅವ ಹೇಳೋದ್ರ ಮ್ಯಾಗ ಅವ ಪುನಃ ಹೇಳಿರ್ತಾನ. ತಿಮ್ಮಪ್ಪ ಏನಾಗ್ತಾನ, ಹೌದಪ್ಪ ನೀ ಸುಳ್ಳು ಹೇಳಾಕತ್ತಿ ಅಂತ ಗೊತ್ತಾಗ್ಬಿಡ್ತದ. ನಡುಗುವಂತ ಕಾಲುಗಳನ್ನು ನೋಡಿಸಿಂದ ನೀ ಸುಳ್ಳು ಹೇಳಾಕತ್ತಿ. ತನ್ನ ಸುಳ್ಳು ಡಾಕ್ಟರಿಗೆ ಗೊತ್ತಾಗುತ್ತಿರುವುದನ್ನು ಕಂಡ ಬಸಲಿಂಗ ಇನ್ನೂ ತಬ್ಬಿಬ್ಬಾದ. ಅಂದ್ರೆ ನಾ ಸುಳ್ಳು ಹೇಳಾಕತ್ತೀನಿ ಅಂತ ವಿದ್ಯಾರ್ಥಿಗಳು ಅನಿಸ್ತಲ್ಲ, ಅಲ್ಲಿ ಅವನಿಗೆ ಇನ್ನಷ್ಟು ಏನಾಗ್ತ ಸಮಸ್ಯೆ ಈಡಾಗಿರ್ತದೆ. ಅಂದ್ರೆ ಮಾತಾಡುವಂತ ಮಾತಿನಲ್ಲಿ ಸ್ಪಷ್ಟತೆ ಕಂಡು ಬರಲ್ಲ. ಆ ಬಸಲಿಂಗನಿಗೆ ಇನ್ನಷ್ಟು ತಡಬಡಿಕೆ ತಬ್ಬಿಬ್ಬಾಗಿರ್ತಾವ. ಮತ್ತಷ್ಟು ಸುಳ್ಳುಗಳಲ್ಲಿ ಗೊಂದಲ ಆಗಲಾಗತ್ತವತ್ತು. ಬಸಲಿಂಗಪ್ಪ, ನೀನು ತುಂಬಾ ಒಳ್ಳೆಯವನು ಅಂದ್ರು. ಅವನು ಏನ್ ಮಾಡ್ತಾನೆ, ತಿಮ್ಮಪ್ಪ ಉತ್ಸಾಹ ಕೊಡ್ತಾನ ಬನ್ನಿ. ಹೇ ಅಲ್ಪ, ನೀ ಭಾರಿ ಶಾಣೆ, ಈ ಕೆಲಸ ಮಾಡು, ನೀ ಚಲೋ ಬರ್ದಿಪ್ಪ, ನೀನು ಅದು ಇನ್ನೊಂದು ಜರ ಬರೀ ನೀ ಬರ್ದ್ರೆ ಏನೋ ಫಸ್ಟ್ ನೀ ಬಂದೇ ಬರ್ತೇವೆ ನಾವು ಹೇಳಿದ್ರಂದ್ರ ಮಕ್ಕಳು ಉತ್ಸಾಹ ಬರ್ತಾರ. ಅದಕ್ಕೆ ಇವ ಏನ್ ಮಾಡಿ ತಿಮ್ಮಪ್ಪ ಬಸಲಿಂಗನಿಗೆ ಹೇಳ್ದ, ಇಲ್ಲಪ್ಪ ನೀ ಸುಳ್ಳು ಹೇಳಲ್ಲ, ನೀವು ಒಳ್ಳೆ ವ್ಯಕ್ತಿ, ಈ ರೀತಿ ಯಾಕೆ ಮಾಡ್ಕೊಂಡು ಹೇಳು ಅಂತೀವ ಅಂತಾನ.
ಆದದ್ದು ಆದ ಹಾಗೆ ಹೇಳು ಎಂದು ತಿಮ್ಮಪ್ಪ ತಣ್ಣಗೆ ಹೇಳಿದರು. ಈ ರೀತಿ ಒಂದು ಸಂತೋಷದಿಂದ ವಾತಾವರಣದಿಂದ ಮುಗುಳ್ನ ಗೊತ್ತಾ ಹೇಳ್ತಾನೆ, ಅದು ಆದಂಗೆ ಹೇಳಪ್ಪ, ಏನೂ ನಿನ್ನ ಸಮಸ್ಯೆ ಆಗಿಲ್ಲ, ಕಣ್ಣಿನ ನೋವನ್ನು ನಾ ಸರಿಪಡಿಸ್ತೀನಿ ಅನ್ನಿ ಹೇಳು, ಏನು ಸಮಸ್ಯೆ, ಏನಾದರೂ ಕಣ್ಣಿ ಬಡಿತಾ ಆಪರೇಷನ್ ಆದ ತಕ್ಷಣ ಏನು ನೀರು ಸೂಕ್ಷ್ಯ ಏನು ಮಾಡ್ಕೊಂಡು ಹೇಳು ಅಂತ ಹೇಳಿದರು. ಅಂದರೆ ನೋಡ್ರಿ, ಕಣ್ಣು ಆಪರೇಷನ್ ಆಯ್ತು ಅಂದ್ರೆ 1 ವಾರ ಪರ್ಯಂತ ಏನು ಕಣ್ಣಿಗೆ ಗಾಳಿ ಸೇರಿ ಬಡದತೆ ಇರ್ತಾರೆ ನೋಡಿ, ಆ ಕಲಿ ಚಸ್ಮಗಳು ಕೊಟ್ಟಿರ್ತಾರೆ. ಈ ರೀತಿ ಏನಾದ್ರು ಗಾಳಿ ಬಡ್ದದ, ಏನು ಸೂಕ್ಷ್ಮ ವಸ್ತುಗಳು ಕಣ್ಣಲ್ಲಿ ಹಾಕೊಂಡವ, ಇಲ್ಲ ಏನಾರ ಬಡ್ಸ್ಕೊಂಡಿಯ, ನೀರು ಹಾಕೊಂಡಿಯಲ್ಲೋ, ಹಲವಾರು ಪ್ರಶ್ನೆಗಳು ಸೂಕ್ಷ್ಮ ರೀತಿಯಿಂದ ಅದು ನಗುತ್ತಾ ಮಾತಾಡ್ರಿ, ಆ ವಿಷಯ ನಾವು ನಂಬ್ತೀವಿ. ಸಿಟ್ಟಿನಿಂದ ಕೇಳಿದ್ರಂದ್ರೆ ಯಾರು ನಂಬಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತಿಮ್ಮಪ್ಪ ಏನು ಮಾಡ್ತಾನೆ, ಒಂದು ನಗುತ್ತಾ ಸಂತೋಷವಾದಂಥ ವಾತಾವರಣದಲ್ಲಿ ಆ ಬಸಲಿಂಗನ ಮಾತಾಡ್ತಾನೆ. ಬಸಲಿಂಗ ಜಡಗೊಳ್ಳತೊಡಗಿದ. ಅಂದ್ರೆ ಇವನು ಏನು ಮಾಡ್ತಾನೆ ಬಸಲಿಂಗ, ಅವ್ರಪ್ಪ ಡಾಕ್ಟ್ರು ನನ್ನ ಬಗ್ಗೆ ನಂಬ್ಯಾರ, ಜಡಗೊಳ್ಳತೊಡಗಿದ. ಹೌದು, ಡಾಕ್ಟ್ರು ನನ್ನ ಬಗ್ಗೆ ನಂಬ್ಯಾರ, ನಾ ಏನು ಹೇಳಿದ್ರು ಡಾಕ್ಟರ್ ಕರೆಕ್ಟ್ ಆಗ್ತದ ಅಂತೇಳಿ ಇವು ಒಂದು ಸ್ವಲ್ಪ ಸಂತೋಷದ ವಾತಾವರಣ ಮೂಡಿತು. ಸುಳ್ಳು ಹೇಳಿದ ಬಸಲಿಂಗ ಈಗ ಯಾಂತ್ರಿಕವಾಗಿ ಅದನ್ನೆಲ್ಲ ಹೇಳಿದ. ಒಂದು ಯಾಂತ್ರಿಕವಾಗಿ, ಹೌದ್ರಿ ತಪ್ಪಾಯ್ತು, ನಾ ಸುಳ್ಳು ಹೇಳಿದೆ, ಈ ರೀತಿಯಾಗಿ ನನ್ನ ಹೆಂಡತಿ ರಾಧಾಂತ ಮಾಡಿದ್ರು, ರಾಧಾಂತ ಮಾಡಿದ್ರಿಂದ ಏನಾಯ್ತು, ನಾ ಪಶ್ಚಾತ್ತಾಪ ಅನುಭವಿಸಕತ್ತೀನಿ, 1 ವಾರ ಆದರೂ ನನ್ನ ಕಣ್ಣು ಕಮ್ಮಾಗಬಹುದು ಅಂತೇಳಿ ಅವ ಹೇಳಿದ. ಅದನ್ನೆಲ್ಲ ಹೇಳಿದ. ತನ್ನ ಎದೆಯ ಭಾರ ಹಿಡಿದಂತೆ ಸುಮ್ಮನೆ ಮೌನವಾಗಿ ಕೂತ. ನೋಡ್ರಿ, ನಮ್ಮಲ್ಲಿ ಏನಾದರೂ ಒಂದು ಸಮಸ್ಯೆ ಇತ್ತು, ಆ ಸಮಸ್ಯೆ ಕುರಿತು ನಾವು ಹೊರಲಾಗಿದ್ದೀವಲ್ಲ, ನಮ್ಮ ದೋಸ್ತರ ಮುಂದೆ ಹೇಳ್ಬೇಕು ಆ ಸಮಸ್ಯೆ ಹಿಂಗ ನಾ ಇವತ್ತು ಸರ್ ನೋಡ್ಸ್ಬೇಕು ಮಾತಿದ್ರು ಬರದೇ ಇಲ್ಲ, ಅದನ್ನ ನಾವು ಇಟ್ಕೊಂಡು ಕೂತೀವಲ್ಲ, ಅದು ದೊಡ್ಡ ಪರಿಣಾಮ ಬರುತ್ತೆ ನಮ್ಗೆ. ಅದನ್ನ ಇನ್ನೊಬ್ಬರ ಹತ್ರ ಹೇಳಿದ್ರೆ ಅವ್ರು ಏನಾರ ಪರಿಣಾಮ ಬರ್ತಾರೆ. ಅವ್ರಪ್ಪ ನೀನು ಹೇಳಿದ್ರು ಆ ಸರ್ ಅಲ್ಲಿ ಮ್ಯಾಗ ಅದ ನಮ್ಗೆ ಸಂತೋಷ ಆಗಿಬಿಡ್ತದೆ. ಇಲ್ಲ 1 ಗಂಟೆ ತನಕ ನಾವು ಹೋಗ್ತಾನ, ಅದು ನಮ್ಗೆ ಏನಾಗಿತ್ತು ದೊಡ್ಡ ಸಮಸ್ಯೆನೇ ಆಗಿ ಹೋಗ್ಬಿಡ್ತದ. ಅದಕ್ಕೆ ಇನ್ನೊಬ್ರು ನಮ್ಗೆ ಏನೇ ಸಮಸ್ಯೆ ಇರಲಿ, ಇನ್ನೊಬ್ಬರ ಮುಂದೆ ನಾವು ಬಿಚ್ಚಿಟ್ಟಿವಲ್ಲ, ಆ ಸಮಸ್ಯೆ ನಿವಾರಣೆ ಆಗ್ತಾರೆ. ಅದಕ್ಕೆ ಇವ ಏನು ಮಾಡಿದ, ತಿಮ್ಮಪ್ಪನ ಹತ್ರ ತನ್ನಲ್ಲಿರುವಂಥ ಸಮಸ್ಯೆಯ ನಿಜವಾದ ರೂಪವನ್ನು ಹೇಳಿಬಿಟ್ಟ. ಅವನ ಮನಸ್ಸಿಗೆ ಆನಂದ ಆಯ್ತಲ್ಲಿ. ಭಾರ ಹಿಡಿದಂತೆ ಸುಮ್ಮನೆ ಮೌನವಾಗಿ ಕುಂತ. ಹೆಂಗಾದ್ರೂ ಮಾಡಿ ನನಗೆ ಇನ್ನೊಂದ್ಸಲ ಆಪರೇಷನ್ ಮಾಡಿಬಿಡ್ರಿ, ನಿಮ್ಮ ಮಾತು ಮೀರಲ್ಲ ಅಂದ. ನೋಡ್ರಿ, ಇಲ್ಲಿ ಮೇಲ್ ಜಾತಿನೂ ಹೋಯ್ತು, ಕೆಳ ಜಾತಿನೂ ಹೋಯ್ತು. ನೋಡ್ರಿ, ಏಕೋಚಿತ್ ಬರೇ ಅವ ಕೆಳ ಜಾತಿಯವರನ್ನ ಮುಟ್ಟ್ಯಾನ ಅಂತೇಳಿ ಹೋಗಿ ಜಳಕ ಮಾಡಿದ. ಮುಟ್ಟಿದ್ರೆ ಏನಾಗ್ತದ ಅಂತ ಹೆಂಡತಿ ಕೈ ಬಿಟ್ಟಿನಂದ್ರ ಇನ್ನೇನು ಆಪರೇಷನ್ ಆಗ್ತಿದ್ದಿಲ್ಲ, ಇಷ್ಟೆಲ್ಲ ಸಮಸ್ಯೆಗೂ ಹೋಗಾಗ್ತಿಲ್ಲ. ಅದೇ ಇಲ್ಲಿ ಪ್ಲಸ್ ಪಾಯಿಂಟ್ ಪೂರ್ತಿ ಸಿಕ್ಕೊಂಡವನು ಅಂತೇಳಿ ನಮ್ಮ ಪಾಠ ಭಾಗವಹಿಸ್ತಾರ. ನೋಡ್ರಿ, ಸ್ವಲ್ಪ ವಿಚಾರ ಮಾಡಿದ್ರ, ಕ್ಷಣ ಮಾತ್ರ ವಿಚಾರ ಇದು, ಆ ವ್ಯಕ್ತಿ ನಾನು ಮುಟ್ಟಿದ ಕೆಳ ಜಾತಿ ಅಂತೇಳಿ ಇವಾಗ ಜಳಕ ಮಾಡಿದ, ತಲೆ ಸ್ನಾನವನ್ನು ಮಾಡಿದ, ಅದಕ್ಕೆ ಇಷ್ಟೆಲ್ಲ ಪರಿಣಾಮ ಅನುಭವಿಸಿದ. ಮತ್ತು ತಾನೇ ಬಂದು ತಾನು ತಪ್ಪಿ ಒಪ್ಕೊಳಕತ್ತಾನೆ ಈಗ, ಅದು ಕೇಳೋದಿಲ್ಲಿ ಈ ರೀತಿಯಾದಂಥ ಪರಿಣಾಮಗಳು ಇರ್ತಾವು. ಆಪರೇಷನ್ ಮಾಡಿಬಿಡ್ರಿ ಅಂತೇಳಿ ಬಸ್ಸಿಗೆ ಹೇಳಿದ. ತಿಮ್ಮಪ್ಪ ಕತ್ತು ಅಲ್ಲಾಡಿಸಿದರು. ತಿಮ್ಮಪ್ಪ ಓಕೆ ಆಯ್ತು ಮಾಡ್ತೀನಿ, ಏನಾದರೂ ಒಂದು ಪರಿಣಾಮ ಬೀರ್ತದ ಅಂದ್ರೆ ಒಪ್ಪೋಣ ಅಂತ, ತಪ್ಪನಂತ ಒಪ್ಪೋಣ ಅಂದಿದ್ದ, ಇನ್ನೊಂದು ಚಾನ್ಸ್ ಕೊಡೋಣ, ಆಯ್ತು ಇವತ್ತು ಮಾಡಿಲ್ಲ ನಾಳೆ ಆದ್ರೂ ಮಾಡ್ಕೊಂಡು ಬಾಪ ಅಂತೇಳಿ ಆಯ್ತು ಒಂದು ಕತ್ತು ಅಲ್ಲಾಡ್ಸೋದು ಆಯ್ತು ಓಕೆ ಅಂದ. ಇನ್ನೊಂದು ಆಪರೇಷನ್ನಿಂದ ಏನೂ ಆಗೋದಿಲ್ಲ ಎಂದು ಹೇಳಿದರು. ನೋಡಿ ತಿಮ್ಮಪ್ಪ, ಆಯ್ತಪ್ಪ ಇದೇ ಸಣ್ಣ ಸಮಸ್ಯೆ ಇದು, ಇನ್ನೊಂದು ಆಪರೇಷನ್ ಮಾಡಿದ್ರೆ ಅದೇ ಏನೂ ಆಗಲ್ಲ, ಏನಾದ್ರ ಬಗ್ಗೆ ವಿಚಾರ ಮಾಡಬೇಡ, ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೇನೆ, ತಪ್ಪದೆ ಹಚ್ಕೋ ಎಂದು ಹೇಳಿದರು. ಈಗಿರೋ ಗಾಯಕ್ಕೆ ಅದು ಕಣ್ಣಿ ನೀರು ಹಚ್ಕೊಂಡಿ ಅದೇನು, ಅದೇನೂ ಆಗಲ್ಲ, ನಾ ಇನ್ನೊಂದು ಸ್ವಲ್ಪ ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಕೊಡ್ತೀನಿ, ಔಷಧಿ ಕೊಡ್ತೀನಿ, ಮಲ್ಲ ಕೊಡ್ತೀನಿ, ಅಷ್ಟು ಹಚ್ಕೊಂಡ್ಬಿಡು, ನಿಮಗೆಲ್ಲ ಕಡಿಮೆ ಆಗ್ತದೆ ಅಂತೇಳಿ ತಿಮ್ಮಪ್ಪ ಹೇಳಿದ ಬಸಲಿಂಗನಿಗೆ. ಅದೇಕೋ ಬಸಲಿಂಗನಿಗೆ ಸಿಟ್ಟು ಬಂದಿತ್ತು. ಅವನ ತಲೆಯಾಗ ಏನೈತಿ, ನಾ ಇವನು ಕೆಳ ಜಾತಿ ಅವದೀನಿ, ಇವನ್ ಜಾತಿಗೆ ಅವಮಾನ ಮಾಡೀನಿ ಅನ್ನುವಂಥ ಭಾವನೆ ಬಂದು ಏನಾದರೂ ಐತಿ. ಅವ ಹೇಳ್ತಾನೆ, ಏನಪ್ಪ ಆಪರೇಷನ್ ಮಾಡೋ ಸಮಸ್ಯೆನೇ ಇಲ್ಲ, ಇವ ನಿಜ ರೂಪವನ್ನು ಹೇಳ್ತಾನ. ಅಷ್ಟಾದರೂ ಇಲ್ಲಿ ಬಸಲಿಂಗನಿಗೆ ಸಿಟ್ಟು ಬಂದಿತ್ತು. ತನ್ನ ಜಾತಿಯನ್ನು ಕೇಳಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿರುವಂತೆ ಅನಿಸತೊಡಗಿತು. ನಮ್ಮ ಜಾತಿಯನ್ನು ಮೊದಲೇ ಕೇಳಿಸ್ಬಿಟ್ಟಾನ. ನೋಡ್ರಿ, ಬರೇ ಮುಟ್ಟ್ಯಾನ ಜಾತಿ ಕೇಳಿಸಿದಂಗೆ ಆಗ್ತದೆ. ಇವಾಗ ಮೇಲ್ ಜಾತಿಯವ ಕೆಳ ಜಾತಿಯವ ನಾನು ಮುಟ್ಟ್ಯಾನ ಅಂದ್ರೆ ಏನಾಗಿದೆ, ಇವಾಗ ಜಾತಿ ಕೇಳಿಸ್ಬಿಟ್ಟಾನ ಆ ವ್ಯಕ್ತಿ ಅಂತೇಳಿ ಅನ್ನುವಂಥ ಭಾವನೆ. ಅದಕ್ಕೆ ಇವಾಗ ಸಿಟ್ಟು ಬಂತು, ಮೊದಲೇ ಜಾತಿ ಕೇಳಿಸ್ಯಾನ, ಆ ಥರ ಮತ್ತೆ ಆಪರೇಷನ್ ಮಾಡೋದು ತಿಮ್ಮಪ್ಪ ಮಾಡಲಾಗ್ಯಾನ ಅಂತೇಳಿ ಬಸ್ಸಿಗೆ ತಿಳ್ಕೊಂಡಿದ್ದೀನಿ. ತನ್ನ ಕಣ್ಣು ಹೋಗಲು ತಿಮ್ಮಪ್ಪ ಅದ್ಯಾವುದೋ ರೀತಿಯಲ್ಲಿ ಕಾರಣರಾದಂತೆ ತಿಳಿದ. ನನ್ನ ಕಣ್ಣು ಹೊಲ ಕಾರಣ ಯಾರು, ತಿಮ್ಮಪ್ಪ ಅಂತ ನೋಡ್ರಿ. ಫಸ್ಟ್ ತನಗೆ ತಪ್ಪಾಗ್ಯದ, ತನ್ನ ಅರುವ ತನಗೆ ನೋವಾಗ್ತದೆ ತೋರ್ಸಕ್ಕೆ ಅವಾಗ್ಯಾನ. ಅವತ್ತ ಏನು ಮಾಡಬೇಕು, ಆ ರೀತಿಯಾದ ಟ್ರೀಟ್ಮೆಂಟ್ಗಳನ್ನು ತಿಮ್ಮಪ್ಪ ಕೊಟ್ಟಾನ. ಅಲ್ಲಿ ತಿಮ್ಮಪ್ಪನಲ್ಲಿ ಯಾವುದೇ ರೀತಿಯಾದಂಥ ಜಾತಿ ಬೇರಿಲ್ಲ. ಬಸಲಿಂಗ ಮಾಡ್ಯಾನ, ಯಾರು ಹೆಂಡತಿಯರಾದ ಅಂತ ಕೊಳಪಟ್ಟು. ಅಷ್ಟಾದ್ರೂ ತಿಮ್ಮಪ್ಪ ಆಪರೇಷನ್ ಮಾಡೋದು ಬೇಡಪ್ಪ ಬಸಲಿಂಗ, ನಾನು ನಿನ್ನಲ್ಲಿರುವಂಥ ಗಾಯವನ್ನು ವಾಸಿ ವಾಸಿ ಮಾಡ್ತೀನಿ ನಾನು, ಅದಕ್ಕೆ ನೀನೇನು ವಿಚಾರ ಮಾಡಬೇಡ, ಔಷಧಿಯನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಹೇಳಿದ್ರು ಅದಕ್ಕೆ ನಂಬಲಕ್ಕೆ ಸಾಧ್ಯನೇ ಇಲ್ಲ. ಅವನಲ್ಲಿ ಏನಿಸ್ತದ, ಇವನು ಜಾತಿಯನ್ನು ನಾವು ಕಡೆಗಣಿಸಿಲ್ಲ, ಅದಕ್ಕೆ ನಮ್ಮ ಕಣ್ಣನ್ನು ನಾಶ ಮಾಡಂಗೆ ಕಾಣ್ತಾನೆ ತಿಮ್ಮಪ್ಪ ಅಂತೇಳಿ ಇವತ್ತು ತಿಳ್ಕೊತಾನ. ಆದದ್ದನ್ನೆಲ್ಲ ತಾನು ಬಲ್ಲವರಲ್ಲಿ ಹೇಳಿಕೊಂಡ ತಿಮ್ಮಪ್ಪನವರನ್ನು ಟೀಕಿಸಿದ. ನೋಡ್ರಿ, ಈ ರೀತಿಯಾದ ಕರೆಕ್ಟಾಗಿ ಮಾಡ್ಯಾನ, ಎಲ್ಲ ಟ್ರೀಟ್ಮೆಂಟ್ ಕರೆಕ್ಟ್ ಕೊಟ್ಟಾನಂದ್ರೂ ಇವಾಗ ಬಸ್ಲಿಂಗ ಇನ್ನೊಬ್ರು ಮುಂದೆ ಹೇಳೋದು, ಇಂಥ ಅವ ಕೀಳು ಜಾತಿ ನಾನು ಮುಟ್ಟ್ಯಾನ, ಮುಟ್ಟಿರೋದ್ರಿಂದ ನಾ ಪುನಃ ಮತ್ತು ಹೋದ್ರೂ ನನಗೆ ಆಪರೇಷನ್ ಮಾಡಲಿಲ್ಲ,
ಬರೇ ಮಲ್ಲಾಂ ಕೊಟ್ಟ. ನಾವು ನಂಬಬೇಕು, ನಂಬಿದಾಗ ಮಾತ್ರ ಅದು ಕಾರ್ಯಸಿದ್ಧಾಗ್ತದ, ನಂಬಲಿಕ್ಕಂತ ಕಾರ್ಯಸಿದ್ಧಾಗಲ್ಲ. ನೋಡ್ರಿ ಎಲ್ಲರೂ ಮುಂದೆ ತಿರ್ಗಾಡಿ ಹೇಳಕತ್ತ ಈ ರೀತಿಯಾಗಿ ಅವ್ರು ತಪ್ಪು ಮಾಡ್ಯಾನ ತಿಮ್ಮಪ್ಪ, ನಾನು ತಿಮ್ಮಪ್ಪನ ಟೀಕಿಸ್ಲಕತ್ತ ಅವ್ರು ಚಲೋ ಡಾಕ್ಟರ್ ಇಲ್ಲ, ಅವ್ರು ಸುಮಾರು ಅದಾನ, ಅವ್ರು ಜಾತಿ ಭೇದ ಮಾಡ್ತಾನ, ಮೊದಲು ಜಾತಿ ಭೇದ ಮಾಡ್ಯಾನ, ಅದನ್ನು ಬದಿಕಿಸಿಂದ ಆ ಡಾಕ್ಟರ್ ಮೇಲೆ ಹೂವಾಪೋಗಳನ್ನ ಹಚ್ಚಲಕತ್ತ ಬಿಟ್ಟಿವ. ಅವರಲ್ಲೂ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂತೆ ವಿಷಯಗಳನ್ನು ತಿರುಚಿ ಹೇಳಿದ. ಈ ರೀತಿಯಾಗಿ ಡಾಕ್ಟರ್ ಚಲೋ ಇಲ್ಲ, ಇನ್ನೊಬ್ಬರು ಹೇಳ್ಕೊತ ಹೋಗ್ಬಿಡುದು ಡಾಕ್ಟರ್ ಹಂಗದಾನ ಹಿಂಗದಾನ, ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲ್ಲ, ಈ ರೀತಿಯಾದಂಥ ಮಾತುಗಳನ್ನು ಹೇಳ್ತಾನೆ ಮಾಡ್ಬಿಟ್ಟಾವ ಅಂದಾಗ ಯಾರು ನಂಬಲು ಸಾಧ್ಯ ಇಲ್ಲ. ನಾವೊಬ್ಬ ಶಿಕ್ಷಕರಾಗಿ ಇನ್ನೊಬ್ಬರ ಬಗ್ಗೆ ಹೇಳಿದ್ವಿ ಅಂದ್ರೆ ಯಾರು ನಂಬಲ್ಲ. ನೋಡ್ರಿ ನಿಮಗೆ ನೀವು ಸರ್ ಸೆಕೆಂಡ್ ಇಯರ್ ಬರೋದ್ರಿ, ಫಸ್ಟ್ ನಿಮ್ಮ ಸೆಕೆಂಡ್ ಇಯರ್ ಮುಗಿದಂಥ ವಿದ್ಯಾರ್ಥಿಗಳು ಹೇಳ್ತಾರೆ ನಿಮ್ಗೆ ಯಾವ ಸರ್ ಹಂಗೆ ಹೇಳ್ತಾರೋ ಈ ಸರ್ ಹಿಂಗೆ ಹೇಳ್ತಾರೋ ಅಂತ ಭಾವನೆ ನಿಮ್ಮ ಬಗ್ಗೆ ಮುಗಿಸಿರಲ್ಲ, ಅದನ್ನು ನೀವು ಸರ್ ಮಾಡ್ಕೋತ ಹೋದಿಲ್ಲ, ಅದೇ ರೀತಿಯಾದಂಥ ಬೆಳವಣಿಗೆ ಬರುವಂಥದ್ದು. ನೀವು ನಂಬ್ರಿ, ಇನ್ನೊಬ್ರು ಮಾತನ್ನು ಕೇಳಬೇಡ್ರಿ. ಆ ರೀತಿಯಾಗಿ ಮೊದಲಿಂದ ಆ ಡಾಕ್ಟರ್ ಬಗ್ಗೆ ಹೇಳಿದ್ನಲ್ಲ, ಅದು ಅದೇ ರೀತಿಯಾಗಿ ನೋಡ್ತಾನೆ ಹೋಯ್ತು, ಹೌದಪ್ಪ ಡಾಕ್ಟರ್ ಚಲೋ ಇಲ್ಲ, ಜಾತಿ ಭೇದ ಮಾಡ್ತಾನಂತೆ. ಎಲ್ಲರಲ್ಲಿ ಆ ರೀತಿಯಾದಂಥ ಒಂದು ಸಿಟ್ಟುಗಳು ತಿರುಚಿ ಹೇಳಿದಾಗ ಅವ್ರ ಬಗ್ಗೆ ಸಿಟ್ಟು ಬಂದೇ ಇರುತ್ತದೆ. ಹೇಳುತ್ತಾ ಹೋದಂತೆ ತಾನು ತಿರುಚಿ ಹೇಳುತ್ತಿರುವುದನ್ನೇ ಸತ್ಯವಿರುವುದಾಗಿ ನಂಬಿದ. ಒಮ್ಮೊಮ್ಮೆ ಇಡೀ ದಿನ ಏನು ಅರ್ಥವಾಗದಂತೆ ಕೂತು ಬಿಡುವ. ನೋಡ್ರಿ, ಈ ರೀತಿ ಸುಳ್ಳು ಹೇಳಲಾದಂಥ ವ್ಯಕ್ತಿ ಡಾಕ್ಟರ್ ಬಗ್ಗೆ ಹಲವಾರು ಸುಳ್ಳುಗಳನ್ನು ಸೃಷ್ಟಿ ಮಾಡ್ಕೊಂಡ, ತನ್ನದೇ ಸುಳ್ಳು ಸೃಷ್ಟಿ ಮಾಡ್ಕೊಂಡ. ಮೊದಲೇ ಸುಳ್ಳು ಸೃಷ್ಟಿ ಮಾಡ್ಕೊಂಡಂದ್ರ ತನ್ನ 2 ಎತ್ತುಗಳನ್ನು ಇನ್ನೊಬ್ಬರಿಗೆ ಕೊಟ್ಟು ಬಿಡ್ತಿದ್ದ, ಅದನ್ನ ಬದಲು ಮಾಡ್ಕೊಂಡ್ಬಿಡ್ತಿದ್ದ. ಏನು ಎತ್ತುಗಳು ಭಾರಿ ಇದಾವ್ರಿ, ಸುಮ್ಮನೆ ಜರ ನಾನು ಹಿಡಿದಾಗುವಂತ ಪೂರ್ಣ ಅಂದ್ರೆ ಅಷ್ಟು ಸ್ಪೀಡ್ ಹೋಗ್ತಾವ ಇವು, ಅಂದ್ರೆ ಭೂಮಿಯನ್ನು ಹದ ಮಾಡಾಕ ಸ್ಪೀಡ್ ಹೋಗ್ತಾವ ಅಂತ ಹೇಳಿದ್ನಂದ್ರೆ ಅವು ಎತ್ತುಗಳನ್ನು ಸಾಟಿಯಾಗಿ ಕೊಟ್ಟು ಬಿಡ್ತಿದ್ದ, ಅದ್ರ ಬದಲು ಮಾಡ್ಕೊಂಡ್ಬಿಡ್ತಿದ್ದ. ಮಲ್ಕೊಳ್ಳೋದು ಹೆಂಗೆ ಸುಳ್ಳು ಹೇಳಂದಿ ನಾನು ಅಂತ ಭಾವನೆಯಾಗಿ ಇದ್ದಂಥ ವ್ಯಕ್ತಿ ಏನು ಮಾಡಿದ, ಹಲವಾರು ಸುಳ್ಳುಗಳನ್ನು ತನ್ನದೇ ಹುಟ್ಟಿಕೊಂಡು ಕಿಸಿಂದ ಹೇಳಕತ್ತಂತ ಡಾಕ್ಟರ್ ಬಗ್ಗೆ. ಒಮ್ಮೊಮ್ಮೆ ಇಡೀ ದಿನ ಏನೂ ಅರ್ಥವಾಗದಂತೆ ಕೂತು ಬಿಡುವ. ತನ್ನಲ್ಲಿ ಬೆಳೆಯುತ್ತಿದ್ದ ಸಣ್ಣತನಕ್ಕೆ ದಂಗಿಗಾಗಿ ಬಿಟ್ಟ. ಈ ರೀತಿಯಾಗಿ ನನ್ನಲ್ಲಿಂದ ಸಣ್ಣತನ ಉಂಟಾಗತ್ತಲ್ಪ, ಸುಳ್ಳು ಹೇಳಲಾದ ವ್ಯಕ್ತಿ ನಾ ಸುಳ್ಳು ಹೇಳಕತ್ತೀನಿ ಅನ್ನುವಂಥ ಭಾವನೆದಾಗ ಒಂದು ಮನಸ್ಸಿಗೆ ಅನ್ಸುದೇ ನಮ್ಗೆ. ಎಷ್ಟೇ ಸುಳ್ಳು ಹೇಳಿದ್ವಿ ನಾವು, ಹೌದಪ್ಪ ನಾ ಸರ್ ಸುಳ್ಳು ಹೇಳಿದ್ನಲ್ಲ, ಇವತ್ತು ನಾನು ಮಾಡ್ಬೇಕಾಯ್ತಾ ಕೆಲಸ ಮಾಡಿಲ್ಲ ಅಂತೇಳಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅದು ನಮ್ಗೆ ಆ ಮನಸ್ಸಿಗೆ ಅನಿಸಿರೋದು. ಇದು ಎತ್ತಿನ ಸಾಟಿಗೆ ಅನುಕೂಲವಾಗಬಹುದು, ಸುಳ್ಳು ತನ್ನ ಕುಟುಂಬಕ್ಕೆ ಸಹಾಯವಾಗಬಹುದು. ನೋಡಿ, ನಾ ಸುಳ್ಳು ಹೇಳೋದು ನಮ್ಮ ಕುಟುಂಬಕ್ಕೆ ಸಹಾಯ ಆಗ್ಬೋದು. ನೋಡಿ, ನಾವು ಕಳ್ತನ ಮಾಡಿದ್ರೆ ರೊಕ್ಕ ಮಾಡಿದ್ರೆ ನಮ್ಮ ಕುಟುಂಬಕ್ಕೆ ಸಹಾಯ ಆಗ್ತದ, ಆದ್ರೂ ಮುಂದೊಂದು ದಿನ ಅದು ಪಶ್ಚಾತ್ತಾಪ ನಾವು ಅನುಭವಿಸ್ಬೇಕಾಗ್ತದೆ. ಇವಾಗ ಸುಳ್ಳು ಹೇಳೋದು ನಾನು ಎತ್ತು ಸಾಟಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದ, ನನ್ನ ಕುಟುಂಬ ಬೆಳವಣಿಗೆ ಅನ್ನೋಕ್ಕೂ ಸಹಾಯ ಆಗ್ತದೆ ಅಂತೇಳಿ ಇವ ಅನ್ಕೊಂಡ್ಬಿಟ್ಟ. ಹೀಗನಿಸಿತು. ಹೆಂಡತಿ ಸಿದ್ಧಿಗೆ ಮಾತನಾಡುವಾಗ ಹೆಚ್ಚಿನ ಗೆಲುವು ಅವನ ದನಿಯಲ್ಲಿ ಕಾಣಿಸಿಕೊಂಡಿತು. ಈ ರೀತಿಯಾಗಿ ಹೆಚ್ಚು ಜೊತೆ ಮಾತಾಡಾಗ ತಂದೆ ಹೆಚ್ಚಿನ ಗೆಲುವು ಅದ ಅಂದ್ರೆ ಸುಳ್ಳು ಅಂತ ಹೇಳ್ಬೋದು. ಇದ್ದದ್ದು ಹೇಳಿದ್ರೆ ಸಮಸ್ಯೆ ಆಗಲ್ಲ. ಏನು ಹೇಳೋದು, ಇವತ್ತು ನಮ್ಮಲ್ಲಿ 50 ರೂಪಾಯಿ ಅದಾವ, 50 ರೂಪಾಯಿ ಸಂತಿನ ತಂದಿದ್ದೀನಿ, ಅದನ್ನ ಏನು ಬಿಡುದು, 50 ರೂಪಾಯಿಗೆ 3 ರೂಪಾಯಿ ಜನ ಸುಳ್ಳು ಹೇಳೋದು, ಅದನ್ನ ತಂದಿದ್ದೀನಿ ಕಳು ಮಾಡ್ಕೊಂಡು ಹೋಗಿ ಈ ರೀತಿಯಾಗಿ ಹೌದಪ್ಪ ನಾ ಶ್ರೇಷ್ಠ ಅದೀನಿ ಹೆಂಡತಿ ಅಂದ್ರೆ ತನ್ನ ಪೌರುಷವನ್ನು ಅವ ತೋರಿಸಕತ್ಬಿಟ್ಟ. ಉಡಾಪೆಯ ಮಾತುಗಳನ್ನು ಕಲಿಯಬೇಕೆನಿಸಿತು. ಗೆಯುವುದು ತಡವಾದರೆ ಸಾಲ, ಎತ್ತಿ ಬದುಕಲು ಕೂಡ ಉಡಾಪೆ ಸಹಾಯಕ. ಅಂದ್ರೆ ಉಡಾಪೆಯ ಮಾತುಗಳು ಅಂದ್ರೆ ಸುಳ್ಳು ಹೇಳುವ ಮಾತುಗಳು ಸುಮ್ಮನೆ ಇಷ್ಟ ಇರ್ತದ, ಅದು ಈ ರೀತಿಯಾಗಿ ಗೀಸಿ ಹೇಳುವಂಥ ಮಾತುಗಳು ನಾವು ಮಾಡ್ಲಕ್ಕಲ್ಲ. ಹೇಳ್ತದ ಒಂದಲ್ಲ ಒಂದಿನ ಅದಕ್ಕೆ ನಾವು ಸಿಲುಕಲೇಬೇಕಾಗ್ತದ. ನನ್ನ ಬರೀ 1 ರೂಪಾಯಿ ತರ ನನ್ನ ಇಷ್ಟ 100 ರೂಪಾಯಿ ನೋಡಿ ಹೋಗಮ್ಮ, ನೋಡಿ ಇರೋದು 1 ರೂಪಾಯಿ, ಅಲ್ಲಿ ಹೋಗಿ ನಾವು ಪಶ್ಚಾತ್ತಾಪ ಮಾಡ್ಬೇಕಾಗ್ತದ. ಅದಕ್ಕೆ ಈ ಉಡಾಪೆ ಮಾತುಗಳು ಅವೆಲ್ಲ ಭೂಮಿ ಹದ ಮಾಡ್ಲಾರೆ ಬೆಳೆಸಕ್ಕೂ ಸಹಾಯ ಆಗ್ತದ. ನಾವು ಏನೋ ಭೂಮಿ ಬೆಳ್ಕೊಂಡಿಗೆಸಿಂದ ಹಣ ಪಡಿಲಕ್ಕೂ ಸಾಧ್ಯ ಇಲ್ಲ. ಉಡಾಪೆ ಮಾತುಗಳೇ ನನ್ನ ಜೀವನಕ್ಕೆ ಆಧಾರ ಆಗ್ತಾವ ಅಂತೇಳಿ ಈ ಬಸಲಿಂಗ ತಿಳ್ಕೊಂಡ್ಬಿಟ್ಟ. ಆದರೆ ಬಸಲಿಂಗನ ದುರಂತ ಆ ದಿಕ್ಕಿನಲ್ಲಿರಲಿಲ್ಲ. ನೋಡ್ರಿ, ಆ ಬಸಲಿಂಗನ ದುರಂತ ಆ ದಿಕ್ಕಿನಾಗ ಇರಲಿಲ್ಲ. ಸುಳ್ಳು ಹೇಳುವಂಥ ದಿಕ್ಕಿನಾಗ ಉಡಾಪೆ ಮಾತುಗಳಲ್ಲಿ ಇರಲಿಲ್ಲ. ಕಣ್ಣು ನೋವಿನಲ್ಲೇ ಇರುವುದು. ಇವ್ ದುರಂತ ಏನು, ಇವು ಸಮಸ್ಯೆ ಏನು, ಕಣ್ಣಿನ ನೋವು. ತನ್ನ ಎಡಗಣ್ಣು ಪೂರ್ತಿ ಇಲ್ಲವಾಗಿ ನೋವು ಹೊರಟು ಹೋಗುತ್ತಿದ್ದಂತೆ ಬಲಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡಿತು. ನೋಡಿ, ಈ ರೀತಿಯಾಗಿ ಯಾವುದೇ ವ್ಯಕ್ತಿ ಇರಲಿ ವಯಸ್ಸಾದಂತೆಲ್ಲ ನಮ್ಗೆ ಮೊದಲು ಫಸ್ಟ್ನೇದು ಎಡಗಣ್ಣು ಏನಾಗ್ತದ, ಅದು ಸ್ವತಃ ಮಂದ ಆಗ್ಬೋದು. ಅದು ಮಂದ ಪೂರ್ತಿ ಮಂದ ಆಯ್ತಾರೆ, ಅದು ಆ ಕಣ್ಣೆ ಎಡಗಣ್ಣಿನ ನೋವು ಬಿಟ್ಟಿಗೆ ಬಲಗಣ್ಣಿಗೆ ಬಂದ್ಬಿಡ್ತದೆ. ಅವ್ನು ಏನಾಯ್ತು, ಎಡಗಣ್ಣಿನ ನೋವೆಲ್ಲ ಹೋಗ್ಕೋತ ಮಂದಾಕೋತ ಏನು ಮಾಡಿತ್ತು, ಬಲಗಣ್ಣಿನ ನೋವು. ಅಲ್ಲಿ ಏನು ಹೇಳಿದ್ವಿ ನಾವು, ಎತ್ತಿಂದು ಒಂದು ಎತ್ತು ಮನ್ಕೋತಲ್ಲ, ಅದು ಎತ್ತು ನಾ ಏನು ಮಾಡಿದ್ರೆ ಏನು ಕೆಲಸ ಇಲ್ಲ ಅಂತ ಮನ್ಕೋತಿದ್ದಲ್ಲ, ಆ ರೀತಿಯಾಗಿ ಎಡಗಣ್ಣಿಂದ ಮಂದಾಯ್ತಲ್ಲ, ಈ ಕಣ್ಣಿನ ಮೇಲೆ ಪ್ರೆಷರ್ ಹೆಚ್ಚಾಗಿರ್ತದೆ. ಹೆಚ್ಚು ಅದರಿಂದ ನಾವು ಸಹಾಯ ಮಾಡ್ಲಾಕತ್ತೀವಲ್ಲ, ಆ ಕಣ್ಣನ್ನು ಮಂದಾಕೋತನೇ ಹೊಂಟಿರ್ತದ. ಎಡಗಣ್ಣಿನ ನೋವು ಆರಂಭವಾದಾಗಿನ ಅವನ ಮುಗ್ಧತೆ ಕೂಡ ಮನಸ್ಸಿಗೆ ಬಸಿಯತೊಡಗಿತು. ನೋಡಿ, ಎಡಗಣ್ಣ ಎಷ್ಟು ಮಂದಾಕೋತ ಹೋಗ್ತಾರ. ಈ ಕಣ್ಣೇ ನನಗೆ ಕಾಣದಂದಾಗ ಒಂದೇ ಕಣ್ಣಿಂದ ಎಷ್ಟೊತ್ತನ ನೋಡಕ್ ಸಾಧ್ಯ ಅದ. ಒಂದು ಕಣ್ಣು ಐತಿ ಮತ್ತು ನಡೀತ ಅಷ್ಟು ಕಾರ್ಯ, 2 ಕಣ್ಣುಗಳು ಮಂದಾಕೋತ ಹೋಗ್ತಲ್ಲ. ನಾ ಇದ್ರೂ ಎಷ್ಟಲ್ಪ, ನಾ ಯಾರನ್ನೂ ನೋಡಂಗಿಲ್ಲ, ಯಾರ ಜೊತೆ ಮಾತಾಡಂಗಿಲ್ಲ, ನೀವಾಗೆ ಬಂದು ನನ್ನ ಮಾತಾಡ್ಸಿರಂದ್ರೆ ಹೌದಪ್ಪ ನೀ ಇನ್ನೇ ಅಂತ ಹೇಳ್ತೀನಿ ನಾನು. ಅದು ನೀವು ಹೇಳಿಲ್ಲ ಅಂದ್ರೆ ಹೇಳಕ್ ಸಾಧ್ಯನೇ ಇಲ್ಲ ನಾನು.
ಅದಕ್ಕೆ ಈ ರೀತಿ ಕಣ್ಣು ಮಂದಾಕೋದು ಅವು ಬಸಿ ಎತ್ತೊಳಗಿತ್ತಂದ್ರೆ ಅವನ ನಿಷ್ಕಲ್ಮಶವಾದ ಹೋಗ್ತು ಹೊಂಟವ, ಮನಸ್ಸು ಕೋತನೆ ಹೊಂಟವ, ಹೌದಪ್ಪ ಕಣ್ಣನ್ನೇ ಕಾಣಲ್ಲ, ಏನು ಕಾರ್ಯ ಮಾಡಾಕ್ತಾ ಇದ್ದಾರೆ, ಕಣ್ಣು ಕಾಣ್ತಿರ್ತಾರ ಇಲ್ಲಿ ಬೇಕಾದ್ರೆ ಹೋಲಾಕ್ ಬರ್ತದ. ಇಷ್ಟಾರ ಆಗ್ತಿದ್ರೆ ಚಿಂತಿಲ್ಲ ಕಣ್ಣು ಕಾಣ್ಲಿಕ್ಕಂದ್ರೆ ಆ ಜಾಗಕ್ಕೆ ನಾವು ಹೋಗಿ ಬರ್ಬೋದು, ನಡ್ಕೋತಾರ ಹೋಗಿ ಬರ್ತೀವಿ, ಬಚ್ಚಾರ ಆಗ್ತಿರ್ಲಿಕ್ಕಂತ ಚಿಂತಿಲ್ಲ ಅಲ್ಲಿ ನಾವು ಹೋಗಿ ಬರ್ಬೋದು. ಅದು ಕಣ್ಣನ್ನೇ ಕಾಣಲ್ಲ ಅಂದ್ರೆ ಇನ್ನೊಬ್ರು ಸಹಾಯ ನಾವು ಪಡಲೇಬೇಕಾಗ್ತದ. ಈ ಸಲ ಹೆಚ್ಚು ಚುರುಕಾಗಿರಬಲ್ಲ ಜಾತಿ ಪಡೆದಿದ್ದರಿಂದ ಅನೇಕ ಡಾಕ್ಟರ್ ಕಂಡ ಇದು ಹೆಚ್ಚು ಚುರುಕಾದಂಥ ಜಾತಿ ಅಂದ್ರೆ ಮೇಲ್ಜಾತಿಯವ ನಾನು, ಆ ಭ್ರಮೆಯನ್ನು ಬಿಡಬಹುದು. ಮೇಲ್ಜಾತಿ ಕೆಳಜಾತಿ ಅನ್ನುವಂಥ ಮೂಢನಂಬಿಕೆ ಅದಲ್ಲ, ಅದ್ರ ಮೂಲಕ ಏನು ಮಾಡ್ತಾನೆ ಹೆಚ್ಚಿನ ಶ್ರೇಷ್ಠವಾದಂಥ ಡಾಕ್ಟರ್ ಬಂದೇ ಹೊಂಟ್ಬಿಟ್ಟಿವ. ನೋಡ್ರಿ, ಯಾರೇ ಒಬ್ಬರಿಗಿಂತಲೂ ಒಬ್ರು ಶ್ರೇಷ್ಠ ಇರ್ತಾರೆ. ಶ್ರೇಷ್ಠ ಇದ್ರೂ ಸಹಿತ ಏನಿರ್ತದ ಆ ವ್ಯಕ್ತಿ ಕೊಟ್ಟಂಥ ಟ್ರೀಟ್ಮೆಂಟ್ ಅವ ಯೋಗ್ಯತೆ ಕೊಟ್ಟಿರ್ತಾನೆ. ಎಲ್ಲ ಪೂರ್ತಿಯಾಗಿ ಸ್ಟಡಿ ಮಾಡ್ಕೊಂಡು ಎಡಗಣ್ಣು ಸ್ಟಡಿ ಮಾಡ್ಕೊಂಡು ಇವಾಗ ಟ್ರೀಟ್ಮೆಂಟ್ ಕೊಟ್ಟಿರ್ತಾನೆ. ನಾವು ಮೊದಲು ಏನು ಮಾಡ್ಕೊಂಡು ನಂಬಬೇಕು, ನಂಬಿದಾಗ ಮಾತ್ರ ಆ ಕಾರ್ಯ ಆಗ್ತದ. ಅದನ್ನ ಬಿಟ್ಟು ನಾನು ಡಾಕ್ಟರ್ ನಂಬಾರೆ ಯಾವಪ್ಪ ಸುಮ್ಮ ಇಂಜೆಕ್ಷನ್ ಮಾಡ್ಯಾರ ಬಿಡೋದಿಲ್ಲ. ನೋಡ್ರಿ, RMP ಡಾಕ್ಟರ್ಗಳು ಹಳ್ಳಿಗಳಲ್ಲಿ ಇರ್ತಾರೆ, ಅವ್ರು ಏನೂ ಮಾಡಲ್ಲ, ಸುಮ್ಮ ಒಂದು ಇಂಜೆಕ್ಷನ್ ಸಣ್ಣ ಸ್ವಲ್ಪ ಒಂದು 5 ml ಔಷಧಿ ತೊಗೊಂಡು ಇಂಜೆಕ್ಷನ್ ಮಾಡ್ತಾರೆ, ಕಮ್ಮಿ ಆಗ್ಬಿಡ್ತದೆ. ನೀವು 15 ದಿನ ಬಿಡ್ರಿ, ಆ ಜ್ವರನೂ ಕಮ್ಮಾಗಲ್ಲ, ನಿಮ್ಮ ನೆಗಡಿ ಕಮ್ಮಾಗಲ್ಲ, ಕೆಮ್ಮು ಕಮ್ಮಾಗಲ್ಲ. ಬರೀ ಆ ಡಾಕ್ಟರ್ ಬಂದು ಬಿಟ್ಟು ಅಂತಂದ್ರೆ ಅವ್ನು ಅಷ್ಟು ನಂಬಿಟ್ಟಿರ್ತೀವಿ ನಾವು. ನೋಡ್ರಿ, ಅಂತ ಶ್ರೇಷ್ಠ ಡಾಕ್ಟರ್ ಇವ, ಸರ್ಕಾರಿ ವೈದ್ಯ, ಅಂಥ ವೈದ್ಯನ ಬಂದು ಹೋದ್ರು ಇವ ಕಡಿಮೆ ಆಗ್ತಿತ್ತು. ಆದ್ರೆ ಏನು ಮಾಡಿದ ಇವ ಜಾತಿ ಭೇದ ಮಾಡಿಸಿದ ತನ್ನನ್ನು ತಾನೇ ಅನುಭವಿಸ್ಬಿಟ್ಟ. ಈ ಸಲ ಹೆಚ್ಚು ಚುರುಕಾಗಿರಬಲ್ಲ ಜಾತಿ ಪಡೆದಿದ್ದರಿಂದ ಅನೇಕ ಡಾಕ್ಟರ್ನ್ನು ಕಂಡ. ತಾನು ಬಲ್ಲ ತನ್ನ ಲಿಂಗಾಯತ ಜಾತಿಯ ರಾಜಕಾರಣಿ ರುದ್ರಪ್ಪನ ಜೊತೆಗೆ ಕರೆದುಕೊಂಡು ಡಾಕ್ಟರ್ಗೆ ಹೋದ. ನೋಡ್ರಿ, ಇವ ಇಲ್ಲಿ 4ನೇದಂಥ ವ್ಯಕ್ತಿ ರುದ್ರಪ್ಪ ಅನ್ನುವಂಥ ವ್ಯಕ್ತಿ. ನೋಡ್ರಿ, ರುದ್ರಪ್ಪ ಅನ್ನುವಂಥ ವ್ಯಕ್ತಿ ಕರ್ಕೊಂಡು ಕಿಸಿಂದ ತನ್ನದೇ ಜಾತಿ ಲಿಂಗಾಯತ ಜಾತಿ ಅಂತ ವ್ಯಕ್ತಿ, ಈ ಜಾತಿ ಒಂದೇ, ಇದು ಕೆಳ ಜಾತಿ ಅಂತ ವ್ಯಕ್ತಿ. ಯಾರು ರುದ್ರಪ್ಪ ರಾಜಕಾರಣಿವ ಅಂದ್ರೆ ಊರಾಗ ಯಾವ್ದಾದ್ರು ಒಂದು ಪಂಚಾಯತಿ ಎಲೆಕ್ಷನ್ ZP ಎಲೆಕ್ಷನ್ ಮಾಡ್ಕೊಂಡು ಸುಮ್ಮನೆ ಆ ಕೆಲಸ ಮಾಡಿಸ್ತೀನಿ ಈ ಕೆಲಸ ಮಾಡಿಸ್ತೀನಿ ಅಡ್ಡಾಡುವಂಥ ವ್ಯಕ್ತಿ ಹಿಡ್ಕೊಂಡು ಕಿಸಿಂದ ಅಂದ್ರೆ ಒಂದು ರೆಕಮೆಂಡ್ ಬೇಕು. ನಾವು ಎಲ್ಲಿಗೆ ಹೋಗ್ಬೇಕಂದ್ರು ಒಂದು ಅಡ್ಮಿಷನ್ ಮಾಡ್ಬೇಕಂದ್ರು ನಮ್ಗೆ ರೆಕಮೆಂಡ್ ಬೇಕು. ಅಂಥದ್ರಾಗ ಏನು ಮಾಡ್ತಾನ ಅವ್ನು ಕರ್ಕೊಂಡು ಕಿಸಿಂದ ಅಂದ್ರೆ ಅವನಲ್ಲಿ ಮೊದಲು ಸಮಸ್ಯೆ ಇರ್ಲಾರ ಹೋದ್ರೆ ಏನು ಅನ್ಸಲ್ಲ, ಇಂಥ ಡಾಕ್ಟರ್ ತೋರಿಸಿನಿ ಅಂತ ಹೋದ್ರೆ ಯಾವ ಡಾಕ್ಟರ್ಗಳು ಚೆಕ್ ಮಾಡಲ್ಲ. ನೋಡ್ರಿ, ಏನೋ ಒಂದು ನೀವು ಮನೆ ಕಟ್ರಿ, ಯಾರಾದ್ರೂ ಬಂದು 4 ಕಲ್ಲಿಟ್ಟು ಹೋದ್ರೆ ಇನ್ನೊಬ್ರು ಬಂದು ಕಟ್ಟಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವಾಗ ಏನು ಮಾಡ್ತಾನ, ತಿಮ್ಮಪ್ಪ ನೋಡ್ಯಾನ ನಾನು ಇನ್ನೊಬ್ರು ಡಾಕ್ಟರ್ ಚೆಕ್ ಮಾಡ್ತಾರೋ ಇಲ್ಲ ಅಂತೇಳಿ ಒಬ್ಬ ರಾಜಕಾರಣಿ ಆದಂಥ ವ್ಯಕ್ತಿ ರುದ್ರಪ್ಪನ ಕರ್ಕೊಂಡು ಕಿಸಿಂದ ತಮ್ಮದೇ ಜಾತಿ ಲಿಂಗಾಯತ ಜಾತಿ ಆದಂಥ ವ್ಯಕ್ತಿ ರುದ್ರಪ್ಪನ ಕರ್ಕೊಂಡು ಕಿಸಿಂದ ಆ ಬೇರೆ ಡಾಕ್ಟರ್ಗೆ ಹೋಗ್ತಾನ. ಕೆಲವು ಡಾಕ್ಟರ್ಗಳು ಇದಕ್ಕೆ ಆಪರೇಷನ್ ಆಗಲೇಬೇಕು ಅಂತ ಹೇಳ್ತಾರೆ, ಒಬ್ಬೊಬ್ರು ಏನಂತಾರ ಇದಕ್ಕೆ ಆಪರೇಷನ್ ಆಗಲೇಬೇಕು ಅಂತ ಕೆಲವು ಜನರು ಹೇಳ್ತಾರ. ಇನ್ನು ಕೆಲವು ಜನರು ಹೇಳ್ತಾರೆ ಇದಕ್ಕೆ ಆಪರೇಷನ್ ಮಾಡಬಾರ್ದಾಗಿತ್ತು. ತಿಮ್ಮಪ್ಪ ಏನು ಮಾಡ್ಯಾರ, ನನಗೆ ನಿಮ್ಮ ಜಾತಿ ಕೆಡಿಸ್ಬೇಕು, ನೀವು ಮೇಲ್ಜಾತಿ ನಿಮ್ಗೆ ಕೆಡಿಸ್ಬೇಕಂತೇಳಿ ಏನು ಮಾಡ್ಯಾನ ಅವ ಆಪರೇಷನ್ ಮಾಡ್ಯಾರ. ನೋಡ್ರಿ, ಹಲವಾರು ಡಾಕ್ಟ್ರು, ಒಬ್ಬ ಡಾಕ್ಟ್ರು ಅವ್ನ ತರನಾಗ ಹೇಳಕ್ ಸಾಧ್ಯ ಇಲ್ಲ. ನೋಡ್ರಿ, ಯಾವುದೇ ಡಾಕ್ಟರ್ಗಳು ಬಂದು ಇರಲಿ, ನಾವು ಹೋದಾಗ ನಿಮ್ಗೆ ಏನಾಗ್ಯದ, ಜ್ವರ ಬಂದವ ಕೆಮ್ಮು ಬಂದವ ಕೇಳೇ ಟ್ರೀಟ್ಮೆಂಟ್ ಕೊಡ್ತಾರೆ. ಯಾರು ಸ್ವಂತ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಗೊತ್ತಿರ್ತದ ಏನು ಜ್ವರ ಬಂದವ, ಅದನ್ನು ನಾವು ಡಾಕ್ಟರ್ಗಳಿಗೆ ತೋರಿಸ್ತೀವಿ. ಈ ರೀತಿಯಾಗಿ ಅವರು ಆದಂಥ ಸ್ಥಿತಿಯನ್ನು ಕೇಳಿಸಿದ ಸುಮ್ಮನೆ ಏನು ಹೇಳೋದು ಹೂವು ತೆರೆಯಾಗಿ ಕೊಟ್ಬೋದು. ಆಪರೇಷನ್ ಆಗಬೇಕಾಗಿದ್ರಪ್ಪ ನಿಮ್ಮ ಕಣ್ಣಿಗೆ ನಾವು ಬರೀ ಔಷಧಿ ಕೊಟ್ಟಿತ್ತು. ಮೊದಲು ಇವಾಗ ಒಂದು ವಾರ ಪರ್ಯಂತ ಹಲವಾರು ಡಾಕ್ಟರ್ಗಳು ಹೋಗಿರ್ತಾನ, ಔಷಧಿ ತೊಗೊಂಡಿರ್ತಾನ, ಹುಡುಗಿ ತೊಗೊಂಡಿರ್ತಾನೆ, ಇಂಜೆಕ್ಷನ್ ಮಾಡ್ಕೊಂಡಿರ್ತಾನೆ, ಕಡಿಮೆ ಆಗಿದ್ರೆ ಅದನ್ನೆಲ್ಲ ಬಿಟ್ಟು ಡಾಕ್ಟರ್ಗಳು ಹೇಳಿದಂಥ ಮಾತನ್ನ ಕೇಳ್ತಾನೆ. ಆಪರೇಷನ್ನೇ ಬೇಕಿಲ್ಲ, ಈ ಕಣ್ಣಿನ ಎಡಗಣ್ಣಿನ ಹೋಗಿ ಆಪರೇಷನ್ ಬೇಕಾಗಿರಪ್ಪ, ಸುಮ್ಮನೆ ಮಾಡ್ಯಾನವ. ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದು ಹೇಳಿದರು. ನೋಡ, ಆ ತಿಮ್ಮಪ್ಪನಿಗೆ ಬುದ್ಧಿನೇ ಇಲ್ಲ ಅವಾಗ, ಆದರೆ ಎಡಗಡೆಯಿಂದ ಹೋಗಿ ಆಪರೇಷನ್ ಆಗಲೇಬೇಕಾಗಿತ್ತು, ಅವ ಆಪರೇಷನ್ ಮಾಡ್ಯಾನ ಅಂತೇಳಿ ಹಲವಾರು ಡಾಕ್ಟರ್ಗಳು ಹೇಳ್ತಾರೆ. ಔಷಧಿ ನೀಡಿ ಹಿತವಚನ ಕೊಟ್ಟರು. ಒಂದು ಔಷಧಿಯನ್ನು ಕೊಡಗಿಸಿಂದ ನೋಡಪ್ಪ ಈ ಔಷಧಿ ತೋರಿ ಮುಗಿತು ನಿನ್ನ ಕಡಿಮೆ ಆಗ್ತದೆ ಅಂತೇಳಿ ಹಲವಾರು ಹಿತವಚನಗಳನ್ನು ನೋಡಿಕಿಸಿಂದ ಬಸಲಿಂಗನ ಕೊಟ್ಟು ಕಳಿಸ್ಬಿಡ್ತಾರೆ. ಆದರೆ ಬಸಲಿಂಗನ ನೋವು ಕಡಿಮೆಯಾಗಲಿಲ್ಲ. ನೋಡಿ, ಇಷ್ಟೆಲ್ಲ ಹೇಳಿದ್ರು ಏನು ಅವ್ನು ಮಾಡಿದ್ದೇ ಮಾರ್ಗ ಕರೆಕ್ಟ್ ಇತ್ತು, ಅದಕ್ಕೆ ಅವ ಆಪರೇಷನ್ ಮಾಡಿದ್ದ. ಸುಮ್ಮ ಒಂದು ಹೂವು ಮಾತುಗಳೇನು ಏನಪ್ಪ ನಿಮ್ಗೇನು ಆಗಲ್ಲ, ಕಡಿಮೆ ಆಗ್ಯದ. ಆ ತಿಮ್ಮಪ್ಪನ ಕೀಳು ಜಾತಿ ಆದಂಥ ವ್ಯಕ್ತಿ ಇರಲ್ಲ, ಅವನ ಜಾತಿಯನ್ನು ಕೇಳಿಸ್ಬೇಕಂತೇಳಿ ಹಲವಾರು ಡಾಕ್ಟರ್ಗಳು ಮೊದಲೇ ಲಿಂಗಾಯತ ಜಾತಿ ಅವರು, ಈ ಜಾತಿ ಒಂದೇ ಇರ್ತದೆ. ಅದಕ್ಕೆ ಇವ ಏನು ಮಾಡಿರ್ತಾರೆ, ಶ್ರೇಷ್ಠ ಜಾತಿಯವರಲ್ಲೇ ಕರ್ಕೊಂಡಿರ್ತಾನ, ಅವ್ರಿಗೂ ನಮ್ಮ ಜಾತಿ ಶ್ರೇಷ್ಠ ಅನ್ನುವಂಥ ಭಾವನೆ ಇರ್ತಲ್ಲ. ಅದಕ್ಕೆ ತಿಮ್ಮಪ್ಪ ಆಪರೇಷನ್ ಮಾಡಬಾರ್ದಾಗಿತ್ತು, ನಾನು ಔಷಧಿ ತೋರಿ ನೀವು ಕಡಿಮೆ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಎಷ್ಟೇ ಔಷಧಿ ತೊಗೊಂಡ್ರು ಬಸಲಿಂಗನ ಕಣ್ಣಿನ ನೋವು ಕಡಿಮೆ ಆಗಲ್ಲ. ಈ ಕಣ್ಣಿನ ರೋಗಕ್ಕೆ ಔಷಧಿ ಇದ್ದೇ ಇರುತ್ತದೆ ಎಂದು ನಂಬತೊಡಗಿದ ಬಸಲಿಂಗ ಆಸುಪಾಸಿನಲ್ಲಿದ್ದ ಡಾಕ್ಟರ್ಗಳನ್ನೆಲ್ಲ ನೋಡಿದ. ಅಂದ್ರೆ ನನಗೊಂದು ಕಣ್ಣು ನೋವು ಬಂದದ, ಆಪರೇಷನ್ ಮಾಡ್ಕೊಂಡಿದ್ದೀನಿ, ನಾನು ನೀರು ಹಾಕೊಂಡೆ ಅಂದ್ರೆ ಅದಕ್ಕೊಂದು ಏನಾದ್ರು ಪರಿಣಾಮ ಇದ್ದೇ ಇರ್ತದ, ಆ ಔಷಧಿ ತೊಗೊಂಡು ಕಡಿಮೆ ಆಗ್ತದೆ ಇನ್ನು ಮನಸ್ಸಿನಲ್ಲಿ ಅನಿಸಿತು. ಆಸುಪಾಸಿನಲ್ಲಿದ್ದ ಡಾಕ್ಟರ್ಗಳನ್ನೆಲ್ಲ ಎಲ್ಲರೂ ನೋಡಿಕಿಸಿಂದ ತಿಳ್ಕೊಂಡ. ಕೊನೆಗೆ ತನ್ನ ಉಡಾಪೆಯ ಶೈಲಿಯಲ್ಲಿ ತಿಮ್ಮಪ್ಪನವರನ್ನು ನೋಡಿದ. ಇಷ್ಟೆಲ್ಲ ಆದ್ರೂ ಕೊನೆಗೇನೋ ಉಡಾಪೆ ಅಂದ್ರೆ ಸುಳ್ಳು ಹೇಳುವ ಅಂತ ರೂಢಿ ಮಾಡ್ಕೊಂಡ್ಬಿಡ್ತಾನ, ಸುಮ್ಮನೆ ಏನಾರ ಹೇಳೋದು.
ಅಯ್ಯೋ ಕಿಸಿಂದ ಒಟ್ಟು ದಾಟಿ ಹೋಗೋದು. ಒಂದು ಏನೋ ನಾವು ಸಿಕ್ಕೊಂಡಿವಲ್ಲ ಅದಕ್ಕೆ ಏನೋ ಒಂದು ಉದಾಪೆ ಮಾತುಗಳನ್ನ ಕಿಸಿಂದ ದಾಟಿ ಹೋಗುವಂಥ ಭಾವನೆ ಅವನ ಬಳಿ ಮೂಡುತ್ತದು. ತಿಮ್ಮಪ್ಪ ತನ್ನ ರೋಗಿನಲ್ಲಿ ಆಗಿದ್ದ ಬದಲಾವಣೆಯನ್ನು ಗಮನಿಸಿದರು. ನೋಡ್ರಿ, ತಿಮ್ಮಪ್ಪ ಏನ್ ಮಾಡ್ತಾನೆ, ಮತ್ತೆ ಏನೇನು ಬಂದಿವ ಮಾಡಿದ್ರು ಎಲ್ಲ ಡಾಕ್ಟರ್ ಬಳಿ ಹೋದ್ರೂ ಕಡಿಮೆ ಆಗಕ್ಕೆ ಸಾಧ್ಯದಿಲ್ಲ. ಆ ಕಡಿಮೆ ಆಗಕ್ಕೆ ಸಾಧ್ಯದಿಲ್ಲ ಅಷ್ಟಾದ್ರೂ ಏನ್ ಮಾಡಿದ, ಮತ್ತೆ ತನ್ನ ಉಡಾಪೆ ಜೀವನ ಸ್ಟಾರ್ಟ್ ಮಾಡೋಣ. ಮೊದಲು ಏನ್ ಮಾಡಿದ, ಬಸ್ಲಿಂಗ್ ಎತ್ತುಗಳನ್ನು ಸ್ಟಾರ್ಟಿಂಗ್ ಮಾಡಿ ಸುಳ್ಳು ಹೇಳಲಾರಂತ ವ್ಯಕ್ತಿ ಮತ್ತೆ ಉಡಾಪೆಯ ಜೀವನದ ಮೇಲೆ ಆ ಡಾಕ್ಟರ್ ಬಳಿ ಹೋಗಿಸಿಂದ ಮತ್ತೆ ಅದೇ ಹೇಳ್ತಾನೆ, ಸುಳ್ಳು ಹೇಳಿಸಿಂದ ಏನ್ ಮಾಡ್ತಾನೆ, ನಾ ಯಾರ ಬಳಿ ಹೋಗಿಲ್ಲ, ಏನೂ ಮಾಡಿದ್ರಿ, ನಮ್ಮ ಮನ್ಯಾಗ ಇದ್ದೆ ಇವ ಅಂತಾನ. ಮತ್ತೆ ನಿಮ್ಮ ಬಳಿ ಬಂದಿದಂತೆ ಮತ್ತೆ ಸುಳ್ಳುಗಳನ್ನು ಹೇಳಿಸಿಂದ ಆ ತಿಮ್ಮಪ್ಪನ ಹತ್ರ ತೋರಿಸ್ತಾನ. ನೋಡ್ರಿ, ಈ ಹುಟ್ಟಿಸಿಕೊಂಡವನು ಪಾಠ ಮುಂದುವರೆದ ಭಾಗ ಅಂದ್ರೆ ಈ ಕೆಳ ಜಾತಿ ಮೇಲ್ಜಾತಿ ಯಾವ ರೀತಿಯಾಗಿ ಪಶ್ಚಾತ್ತಾಪ ಅನುಭವಿಸಿದ ಬಸ್ಲಿಂಗ. ಮೇಲ್ಜಾತಿಯಾದಂಥ ವ್ಯಕ್ತಿ ಕೆಳ ಜಾತಿಯ ವ್ಯಕ್ತಿ ನಾವು ಮುಗಿಸ್ಕೊಂಡಿನಿ ಅನ್ನುವಂಥ ಭಾವನೆ ಅವ್ನು ಬಂದಿರ್ತಲ್ಲ, ಅದನ್ನ ಮುಂದುವರೆದ ಭಾಗ ಯಾವ ರೀತಿಯಾಗಿ ಅದ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ.